ನಿಮ್ಮೆಲ್ಲರ ಜಾಕ್ಪಾಸ್ ಎಂಟರ್ಪ್ರೈಸಸ್ನ ಪಾಲುದಾರರಾಗಿರತಕ್ಕಂಥ ರೇವಣ್ಣ ಮತ್ತು ದಂಪತಿಗಳಿಗೆ ವೈವಾಹಿಕ ಜೀವನದ ಶುಭವನ್ನು ಹಾರೈಸುತ್ತಾ ಕೇಕ್ ಕಟ್ ಶುಭವನ್ನು ಜ್ಯೋತಿ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಜ್ಯೋತಿ ಬೆಳಗಿಸಪ್ಪ. ಹ್ಯಾಪಿ ಬರ್ತ್ಡೇ ಟು ಯು. ವೆಡ್ಡಿಂಗ್ ಆನಿವರ್ಸರಿ. ಎಲ್ಲ ಬರ್ತ್ಡೇ. ಥ್ಯಾಂಕ್ ಯು. ಕೇಕ್ ಕಟ್ ಮಾಡಿ ಪ್ರೀತಿಯ ಮಗಳು ಒಂಚೂರು ಕೊಡಿ. ಗಂಡ ಹೆಂಡತಿ ಕೊಡ್ಲಿ, ಹೆಂಡತಿ ಗಂಡ ಕೊಡ್ಲಿ. ಓಕೆ, ಇನ್ನೊಂದು ಪೀಸ್ ಕಟ್ ಮಾಡು. ಓಕೆ, ನಿಮ್ಮ ಹೆಂಡತಿಗೆ ಕೊಡಪ್ಪ. ತಿನ್ನಿಸ್ಬೇಕು. ನೀನು ತಿನ್ನಮ್ಮ. ತಿನ್ಬೇಕು. ತಿನ್ಬೇಕು ಪೂರ್ತಿ. ವೆರಿ ಗುಡ್. ನೀನು ತೆಗಿಯಮ್ಮ. ಈಗ ನೀನು ಪೀಸ್ ತಗೋ. ಇವರ ವೈವಾಹಿಕ ಜೀವನ 101 ವರ್ಷ ಬಾಳೆ ಬದುಕಲಿ ಎಂದು ಶುಭವನ್ನು ಹಾರೈಸ್ತಾ ಇದ್ದೀವಿ. ನೀನು ಟಾಟಾ ಮಾಡೋ ಮಗಳ ನೀನು. ಅವಳಿಗೆ ನಾನು ಮಾಡು. ಟಾಟಾ ಮಾಡಿಗೆ ಕೈ ಟಾಟಾ ಮಾಡ ನೋಡೋದು. ಓಕೆ, ಒಳ್ಳೇದಾಗಲಿ. ಈಗ ಜಾಕ್ಪಾಟ್ ಪ್ರಾರಂಭ ಆಗ್ತಾ ಇದೆ. ಈಗ ಮೊದಲನೇದಾಗಿ ಸರ್ಪ್ರೈಸ್ ಗಿಫ್ಟ್ ಇದನ್ನ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ ನಮ್ಮ ಸಹೋದರ ಕೃಷ್ಣರವರು ಮುಂದುವರಿಸ್ತಾರೆ. ಈಗ ಇದನ್ನ ತೆಗೆದು ಬಿಟ್ಟರೆ ತೆಗೆದಾಗ ಇಟ್ಟು ಕಟ್ಕೊಂಡು ಯಾವ ಹೊಡ್ಬೇಕಂತೆ ಪಾಪ ಕಟ್ ಮಾಡ್ಬೋದು. ಯಾಕೆ ನಟಲ್ಲ ಮಾಡಿದ್ರು 5 ನಿಮಿಷ ಇತ್ತು ಅಂದ್ರಲ್ಲ. ಈ ಕಡೆಗೆ ಸ್ಟಾರ್ಟ್ ಮಾಡಿ ಸರ್. ಎಳೆಯಪ್ಪ ಇದ್ನ ಅಲ್ಲಿ ಕೇಕ್ ತಗೊಬಿಡ್ಲಿ ಅಂತ. ಕೇಕ್ ಎಂಟರ್ಪ್ರೈಸಸ್ ವತಿಯಿಂದ ನಡೀತಕ್ಕಂಥ ಮಾಸಿಕ ಲಾಟ್ರಿ 3ನೇ ಮಾಸಿಕ ಲಾಟ್ರಿ ಪ್ರಾರಂಭ ಆಗ್ತಾ ಇದೆ. ಮೊದಲಿಗೆ ಸರ್ಪ್ರೈಸ್ ಗಿಫ್ಟ್ ಇದೆ. ಪ್ರತಿ ತಿಂಗಳ ಹಾಗೆ ಈ ತಿಂಗಳು ಕೂಡ 10 ಸರ್ಪ್ರೈಸ್ ಗಿಫ್ಟ್ಗಳಿದೆ. ಯಾರು ಸರ್ಪ್ರೈಸ್ ಗಿಫ್ಟ್ನ ವಿಜೇತರಿದ್ದಾರೋ ಗೊತ್ತಿಲ್ಲ, ಅದೃಷ್ಟಶಾಲಿಗಳು. ಈಗ ಎಲ್ಲ ಕಾಯಿನ್ಗಳು ಕೂಡ ಬಾಕ್ಸ್ ಹಾಕಲಾಗಿದೆ. ಎಲ್ಲರೂ ಕೂಡ ಅದನ್ನು ನೋಡ್ಬೋದು. ಏಕೆಂತಂದರೆ ಲೈವ್ ಇರೋದ್ರಿಂದ ಯಾವುದೇ ಗೊಂದಲಗಳಿಗೆ ಆಸ್ಪದ ಇಲ್ಲ. ಹಾಗಾಗಿ ಎಲ್ಲರ ಸಮ್ಮುಖದಲ್ಲಿ ಈ ಕಾಯಿನ್ಗಳನ್ನು ಎತ್ತುವ ಮುಖಾಂತರ ಪಾರದರ್ಶಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈಗ ಮೊದಲಿಗೆ ಮೊದಲ ಒಂದು ಕಾಯಿನನ್ನ ನಮ್ಮ ಪಾಪು ಪ್ರಣತಿ ಮೊದಲ ಒಂದು ಕಾಯಿನ ತೆಗಿತಾ ಇದ್ದಾರೆ. ನೋಡೋಣ ಅದೃಷ್ಟಶಾಲಿ ಯಾರು ಅಂತಕ್ಕಂಥದ್ದು ಈಗ ನಮಗೆ ಗೊತ್ತಾಗುತ್ತೆ. ಯಾವ್ದಾದ್ರು ಒಂದು ಈಗ ಮೊದಲ ಸರ್ಪ್ರೈಸ್ ಗಿಫ್ಟ್ ನಂಬರ್ JES 777 ಅದೃಷ್ಟಶಾಲಿ ಯಾರಿರ್ಬೋದು ಈ ಸಂಖ್ಯೆಯವರು? JES 777 ಸಂಪತ್ತಣ್ಣ ಗ್ರೂಪ್. ಇದು ನಮ್ಮ ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂಥ ಸಂಪತ್ತಣ್ಣ ಅವರ ತಂಡದ್ದು. ನೆಕ್ಸ್ಟ್ ಎರಡನೇ ಸರ್ಪ್ರೈಸ್ ಗಿಫ್ಟ್ ಯಾರು ಬರ್ತಾರೆ ಮತ್ತೊಬ್ರು ಕೈಯನ್ನ ಎಲ್ಲರ ಮುಂದೆ ತೋರಿಸಿ ಮುಖವನ್ನು ಮೇಲೆ ಎತ್ತಿ ಒಂದು ಕಾಯಿನ ತೆಗಿಬೇಕು ಅಂತ ಹೇಳ್ಬಿಟ್ಟು ಮನವಿ. ಎರಡನೇ ಸರ್ಪ್ರೈಸ್ ಗಿಫ್ಟ್ JES 107 ಇದು ಕೂಡ ಸಂಪದಣ್ಣ ಅವರ ತಂಡದ್ದೇ ಅಂತ ಅನ್ಕೋತಾ ಇದ್ದೀನಿ. ಎರಡನೇ ಸರ್ಪ್ರೈಸ್ ಗಿಫ್ಟ್ ಅದೃಷ್ಟಶಾಲಿ ಸಂಖ್ಯೆ 107. ಸರ್ ಇಂಗ್ಲಿಷ್ ಹೇಳಿ, ಒಂದ್ಸರಿ ಕನ್ನಡದಲ್ಲಿ ಹೇಳಿ. 107. ಬನ್ನಿ ಸರ್. ಈಗ ಮೂರನೇ ಸರ್ಪ್ರೈಸ್ ಗಿಫ್ಟ್ ಯಾರು ಅದೃಷ್ಟಶಾಲಿ ಅಂತಕ್ಕಂದ್ರ ಬಗ್ಗೆ ನಮ್ಮ ದೇವೇಗೌಡರು ಈಗ ತೆಗಿತಾ ಇದ್ದಾರೆ. ಹಾಗೆ ಒಂದು ಕಾಯಿನ ಎತ್ಕೊಡ್ಬೇಕಂತ ಈ ಮೂಲಕ ಮನವಿ. ಅವ್ರ ಕಾಯಿನ ಅವರೇ ಎತ್ಕೊತಾವ್ರೆ. ನಂಬರ್ JEK 0175 0175 0175 JEK
ಇದು ಮೂರನೇ ಸರ್ಪ್ರೈಸ್ ಗಿಫ್ಟ್. ನಾಲ್ಕನೇ ಸರ್ಪ್ರೈಸ್ ಗಿಫ್ಟ್ ಅನ್ನ ಒಂದು ಕಾಯಿ ತಗೊಳ್ಬೇಕು ಅಂತ ನಮ್ಮ ಪ್ರೇಮ್ ಸರ್ ಅವನ್ನ ಇನ್ವೈಟ್ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಅಳ್ಳಾಡಿಸಿ ಮುಖವನ್ನು ಮೇಲೆ ಎತ್ತಬೇಕು, ಕೈಯನ್ನು ತೋರಿಸ್ಬೇಕು ಕ್ಯಾಮ್ರಕ್ಕೆ. ಆಗ ಒಂದು ಕೈಯನ್ನು ಮಾತ್ರ ತಗೊಳ್ಬೇಕು. ನಾಲ್ಕನೇ ಸರ್ಪ್ರೈಸ್ ಗಿಫ್ಟ್ JEV 114 114 JEV 114 114. ಐದನೇ ಸರ್ಪ್ರೈಸ್ ಗಿಫ್ಟ್ ಅನ್ನ ನಮ್ಮ ಮತ್ತೊಬ್ಬರು ಸ್ನೇಹಿತರು ದೇವೇಂದ್ರ ಸರ್ ತಗೊಳ್ಬೇಕು ಅಂತ ಹೇಳ್ಕೊಡ್ತೇವೆ. ನಂಬರ್ JES 723 723 JES 723. ಇದು ಐದನೇ ಸರ್ಪ್ರೈಸ್ ಗಿಫ್ಟ್. ಆರನೇ ಸರ್ಪ್ರೈಸ್ ಗಿಫ್ಟ್ ಅನ್ನ ನಮ್ಮ ಮಾಸ್ಟ್ರು ಕುಮಾರ್ ಶೆಟ್ಟಿ ತಗೊಳ್ಬೇಕಂತ ಕೇಳ್ತೀವಿ. ಕೈಯನ್ನು ಕ್ಯಾಮ್ರಾ ಕೊಡಬೇಕು, ಮುಖವನ್ನು ಮೇಲೆ ಎತ್ತಬೇಕು, ಒಂದು ಕಾಯಿನ ತಗೊಳ್ಬೇಕು. JEZ 05 ಆರನೇ ಸರ್ಪ್ರೈಸ್ ಗಿಫ್ಟ್. ಏಳನೇ ಸರ್ಪ್ರೈಸ್ ಗಿಫ್ಟ್ ಅನ್ನ ನಮ್ಮ ರಾಮೇಗೌಡರು ತಗೊಳ್ಬೇಕಂತ ಕೇಳ್ತಾ ಇದ್ದೀನಿ. ಎಲ್ಲ ಕಲ್ಸಿಂಗ್ ಜೋರಾಗಿ ಹಿಂಗೆ ಜೋರಾಗಿ ನಿನ್ನೆ ತಗೋತೀವಿ. ಅವ್ರದೇ ಬತ್ತು ಕಾಲಿನ ಇದು ಸ್ಟಿಕ್ಕರ್ ಬಿದ್ದೋಗಿದೆ, ಬನ್ನಿ ಬೇರೆ ತೆಗಿ. ಈ ಕಲ್ JEK 179 ಸರ್ಪ್ರೈಸ್ ಗಿಫ್ಟ್ 179 JEK ಕೇಂದ್ರ ಅವ್ರದೇ, ಅವ್ರ ಟೀಮ್. ಏಳನೇ ಸರ್ಪ್ರೈಸ್ ಗಿಫ್ಟ್. ಎಂಟನೇ ಸರ್ಪ್ರೈಸ್ ಗಿಫ್ಟ್ ಅನ್ನ ನಮ್ಮ ವೈವಾಹಿಕತೆಯನ್ನು ದಂಪತಿಗಳು ರೇವಣ್ಣ ಅವರ ಶ್ರೀಮತಿ ಅವರು ತಗೊಳ್ಬೇಕಂತ ಮದುವೆ ಒಮ್ಮರು. ನೆಕ್ಸ್ಟ್ JEK 0191 0191 JEK. ಈಗ ಆಯುಷ್ಮಾನ್ ರೇವಣ್ಣವರು. ಒಂಬತ್ತನೇ ಸರ್ಪ್ರೈಸ್ ಗಿಫ್ಟ್ ಅನ್ನ ನಮ್ಮ ಆಯುಷ್ಮಾನ್ ರೇವಣ್ಣ ಸರ್ ತಗೊಳ್ಬೇಕಂತ ಮೂಲಕ ಕೇಳ್ತೇವೆ. JES 109 JES 109 ಇದು ಒಂಬತ್ತನೇ ಸರ್ಪ್ರೈಸ್ ಗಿಫ್ಟ್. ಕೊನೆಯ ಅದೃಷ್ಟಶಾಲಿ 10ನೇ ಸರ್ಪ್ರೈಸ್ ಗಿಫ್ಟ್ ಯಾರು ಬರ್ತಾರೆ ನೋಡೋಣ. ಇದನ್ನು ನಮ್ಮ ಮಾಸ್ಟರ್ ತಗೊಳ್ಬೇಕು ಅಂತ ಕೇಳ್ತಾ ಇದ್ದೀವಿ. ಮಾಡಿ ಅಂಡಿಸ್ಕೊಂಡಿದ್ಯಾ ನೋಡಪ್ಪ. JES 898 898 JES. ಇಲ್ಲಿಗೆ 10 ಸರ್ಪ್ರೈಸ್ ಗಿಫ್ಟ್ಗಳು ಮುಗಿದಿದೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತೆ ನಮ್ಮ ಜಾಕ್ಪಾಟ್ ಎಂಟರ್ಪ್ರೈಸಸ್ ವತಿಯಿಂದ ಹೆಲ್ತ್ ಅಂಡ್ ವೆಲ್ತ್ ಜೋನ್ ಅಡಿಯಲ್ಲಿ ಈಗ ಈವರೆಗೆ ನಮ್ಮ ಪ್ರೇಮ್ ಸರ್ ಅವರು ಹೆಲ್ತ್ ಬಗ್ಗೆ ಮಾತಾಡಿದ್ರು. ಈಗ ಒಂದು 5 ನಿಮಿಷ ವೆಲ್ತ್ ಬಗ್ಗೆ ಮಾತಾಡಬೇಕು. ಯಾಕೆಂತ ಹೇಳಿದ್ರೆ ವಿ ಸ್ಟಾರ್ ಲೈಫ್ ಸ್ಟೈಲ್ ಪ್ರೈವೇಟ್ ಲಿಮಿಟೆಡ್ ನೀವು ಮಾತಾಡಿ ಸರ್. ಇಲ್ಲ ಲೈವ್ ಆಯ್ತೈತೆ ಮಾತಾಡಿ. ವಿ ಸ್ಟಾರ್ ಲೈಫ್ ಸ್ಟೈಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆರೋಗ್ಯದ ಜೊತೆಯಲ್ಲಿ ಐಶ್ವರ್ಯ ಕೊಡ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೆ ಹೆಲ್ತ್ ಬಹಳ ಮುಖ್ಯ. ಹೆಲ್ತ್ ಅಂಡ್ ವೆಲ್ತ್, ಹಾಗೆ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತೀವಿ. ಹಾಗೆ ನಮ್ಮ ವಿ ಸ್ಟಾರ್ ಲೈಫ್ ಸ್ಟೈಲ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ವೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತೀವಿ. ಆರೋಗ್ಯ ಐಶ್ವರ್ಯ, ಐಶ್ವರ್ಯದಿಂದ ಐಶ್ವರ್ಯವನ್ನು ಗಳಿಸ್ತಕ್ಕಂಥದ್ದು. ಹಾಗಾಗಿ ಅದ್ರ ಬಗ್ಗೆ ಒಂದು 5 ನಿಮಿಷ ನಮ್ಮ ಪ್ರೇಮ್ ಸರ್ ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ವೆಲ್ಕಮ್ ಟು ಪ್ರೇಮ್ ಕುಮಾರ್ ಸರ್. ಥ್ಯಾಂಕ್ ಯು ಸರ್. ಪಾಪ ಅವರು ನಾನು ಇಷ್ಟು ಹೊತ್ತು
ನಿಮಗೆ ನಮ್ಮ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಬಗ್ಗೆ, ನಮ್ಮ ವಿಸ್ಟಾರ್ ಸಂಸ್ಥೆಯಲ್ಲಿ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೆ. ಈಗ ಸಂಪಾದನೆ ಬೇಕಲ್ವಾ? ಸಂಪಾದನೆ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು. ಸಂಪಾದನೆ ಮನುಷ್ಯನಿಗೆ ಭೂಷಣ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ಆರೋಗ್ಯ ಮತ್ತು ಐಶ್ವರ್ಯ ಎರಡೂ ಕೂಡ ಒಂದೇ ನಾನೇ ಎರಡು ಮುಖ ಇದ್ದಂಗೆ. ಖಂಡಿತ ಇವತ್ತು ನಾನು ಐಶ್ವರ್ಯದ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಐಶ್ವರ್ಯ ಯಾಕೆ ಬೇಕು ಸರ್? ಇವತ್ತು ಲಕ್ಷಾಂತರ ಜನ ಇವತ್ತು ಯೂನಿವರ್ಸಿಟಿಲೇ ಆಗಿರ್ಬೋದು, ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಾಗಿರ್ಬೋದು, ಇವತ್ತು ಯಾವುದೇ ರೀತಿ ಕಾರಣ ಇಲ್ಲದೇ ಇವತ್ತು ಹೊರ ಹಾಕ್ತಿದ್ದಾರೆ, ಕೆಲಸ ಜಾಬಿನ ತೆಗಿತಿದ್ದಾರೆ. ಕಾರಣ ಏನಪ್ಪ ಅಂದರೆ ಕಾರಣ ಇಲ್ಲ, ಕಾರಣ ಏನು ಕೂಡ ಕೇಳೋಂಗಿಲ್ಲ, ಆ ಥರದಲ್ಲಿ ತೆಗಿತಿದ್ದಾರೆ. ಮತ್ತು ಇನ್ನೊಂದು ಯಾಕೆ ಇಷ್ಟೊಂದೆಲ್ಲ ಆಗ್ತಿದೆ ಅಂದರೆ ರೋಬೋಟ್ಗಳು ಕೆಲಸ ಮಾಡ್ತಿದೆ. ಈಗ ಬೆಂಗಳೂರು ಹೋಟೆಲ್ಗಳಲ್ಲಿ ಹೋಗಿ ನೋಡಿ, ಇವತ್ತು ಪ್ರತಿಯೊಂದು ನೀವೇನು ಕಾಫಿ ಆರ್ಡರ್ ಮಾಡಿದ್ರು ರೋಬೋಟ್ ತಂದು ಕೊಡ್ತಿದೆ. ಮತ್ತು ಇನ್ನೊಂದು ಏನಪ್ಪ, ನೀವೇನು ಕೂತ್ಕೊಂಡು ಜಾಗದಲ್ಲಿ ನೀವೇನು ಆರ್ಡ್ರ್ ಮಾಡಿದ್ರು ಕೂಡ ಇವತ್ತು ಮೇಲ್ಗಡೆಯಿಂದ ರೋಬೋಟ್ಗಳು ಕೆಲಸ ಮಾಡ್ತಿದೆ. ಇವತ್ತು ಹೇಳ್ಬೇಕಂತ ಹೇಳಿದ್ರೆ ನಿಮಗೆ ಎಲ್ಲ ಕಡೆಯಲ್ಲೂ ಕೂಡ ಮನೆಗೇ ರೋಬೋಟ್ ತಂದು ಕೊಡ್ತಿರುವಂಥ ಪ್ರಾಡಕ್ಟ್ಸ್ಗಳನ್ನ ಇವತ್ತು ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ. ಯಾಕೆಂದರೆ ಟೆಕ್ನಾಲಜಿ ಮುಂದುವರಿತಿದೆ. ಟೆಕ್ನಾಲಜಿ ಮುಂದುವರೆದಾಗ ನಾವು ಕೂಡ ಅಪ್ಡೇಟ್ ಆಗಬೇಕು ತಾನೆ. ನಾವು ಅಪ್ಡೇಟ್ ಆಗಲಿಲ್ಲ ಅಂತ ಹೇಳಿದ್ರೆ ಫ್ಯೂಚರ್ ಕಷ್ಟ ಆಗುತ್ತೆ ಅಲ್ವಾ? ಇವತ್ತು ಸಂಪಾದನೆ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಸಂಪಾದನೆ ತಿಳ್ಕೊಬೇಕಾದ್ರೆ ತಾಳ್ಮೆ ಮುಖ್ಯ. ಆ ತಾಳ್ಮೆ ತಿಳ್ಕೊಬೇಕಾದ್ರೆ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಸಂಸ್ಥೆಯಲ್ಲಿ, ವಿಸ್ಟಾರ್ ಸಂಸ್ಥೆಯಲ್ಲಿ ಇವತ್ತು ಹೆಮ್ಮೆ ಇದೆ. ಇವತ್ತು ಚಾಲೆಂಜಿಂಗ್ ಆಗಿ ಹೇಳ್ತೀನಿ, ನಮ್ಮ ಸಂಸ್ಥೆಯಲ್ಲಿ ಕೊಡ್ತಾ ಇರುವಂಥ ಇನ್ಕಮ್ನ ಯಾವುದೇ ಕಂಪ್ನಿನೂ ಕೂಡ ಕೊಡ್ತಾ ಇಲ್ಲ. ಇವತ್ತು ಬೇಕಾದರೆ ಚಾಲೆಂಜಿಂಗ್ ಮಾಡಿ ಹೇಳ್ತೀನಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಎನಿ ಕಂಪ್ನೀಸ್ ಇವತ್ತು ಎದೆ ತಟ್ಕೊಂಡು ಹೇಳ್ತೀನಿ, ಈ ಕಂಪ್ನಿನಲ್ಲಿ ಕೊಡ್ತಾ ಇರೋಂಥ ಇನ್ಕಮ್ನ ತೊಗೊಂಡೋಗಿ ನೀವು ಎನಿ ಕಂಪ್ನಿಗೆ ತೋರಿಸಿ, ನಾನು ಕೂಡ ತಲೆ ಬಾಗ್ತೀನಿ. ನಮ್ಮ ಸಂಸ್ಥೆಯಲ್ಲಿ ಕೊಡ್ತಿರೋಂಥ ಇನ್ಕಮ್ನ ಬೇರೆ ಕಂಪ್ನಿಗೆ ಕಂಪ್ಯಾರಿಸನ್ ಮಾಡಿದ್ರೆ ಇವತ್ತು ಯಾವ ಸಂಸ್ಥೆ ಇಷ್ಟೊಂದು ಇನ್ಕಮ್ ಕೊಡ್ತಿದೆ ಅನ್ನೋದನ್ನು ನೀವೇ ಆಮೇಲೆ ಅನಲೈಸ್ ಮಾಡಿ. ಈಗ ನಾನು ಹೇಳ್ತೀನಿ, ನಮ್ಮ ಸಂಸ್ಥೆಯಲ್ಲಿ ಸಂಪಾದನೆ ಮಾಡಲಿಕ್ಕೆ ಅವಕಾಶ ಹೇಳ್ತಾ ಇದ್ದೀನಿ. ನಿಜಕ್ಕೂ ಖುಷಿ ಆಗುತ್ತೆ. ಬೇಗನೆ ನಾನು ತಿಳಿಸ್ಕೊಡೋಕ್ಕೆ ಏರ್ಪಾಟ್ ಮಾಡ್ತೀನಿ. ನೋಡಿ, ನಮ್ಮ ಸಂಸ್ಥೆ ಒಳಗಡೆ ನಾವು ತಿಳ್ಕೊಳ್ಳಿಕ್ಕೆ ಸಂಪಾದನೆ ಅಂತ ಹೇಳಿದ್ರೆ 3 ಹಂತದಲ್ಲಿ ನಾವು ಸಂಸ್ಥೆ ಒಳಗಡೆಗೆ ಎಂಟ್ರಿ ಆಗ್ಬೋದು. 3 ಸ್ಟೆಪ್ಸ್ ಅಂತ ಹೇಳ್ತೀವಿ. 3 ಸ್ಟೆಪ್ಸ್ ಅಂದರೆ 3 ಹಂತದಲ್ಲಿ ನಮ್ಮ ಸಂಸ್ಥೆ ಒಳಗಡೆ ಎಂಟ್ರಿ ಆಗ್ಬೋದು. ನಮ್ಮ ವಿಸ್ಟಾರ್ ಸಂಸ್ಥೆಯಲ್ಲಿ ಸಂಪಾದನೆಗೆ ಮೊದಲನೇದು ಬಂದು ವೆಲ್ಕಮ್ ಕ್ಯಾಟಗರಿ ಅಂತೀವಿ. ವೆಲ್ಕಮ್ ಕ್ಯಾಟಗರಿ ಅಂದರೆ 26 ಸೇಲ್ಸ್ ಪಾಯಿಂಟ್ ಅಂತೀವಿ. ಏನು ಸರ್ 26 ಪಾಯಿಂಟ್ಸ್ ಅಂತ ಕೇಳ್ತಾರೆ. 26 ಪಾಯಿಂಟ್ಸ್ ಅಂದರೆ ನಾನು ಈಗ ಪ್ರಾಡಕ್ಟ್ಸ್ ಬಗ್ಗೆ ಹೇಳಿದೆ ಅಂತ ಹೇಳಿದ್ರೆ, ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆ ಹೇಳಿದೆ. ಆ ಪ್ರಾಡಕ್ಟ್ ಮೇಲೆ ಇಷ್ಟು ಪಾಯಿಂಟ್ಸ್ ಅಂತ ಇರ್ತದೆ. 10 ಪಾಯಿಂಟ್, 12 ಪಾಯಿಂಟ್, 13 ಪಾಯಿಂಟ್ಸ್ ಅಂತ ಪಾಯಿಂಟ್ಸ್ ಇರ್ತದೆ. ಆ ಪಾಯಿಂಟ್ ಲೆಕ್ಕದಲ್ಲಿ 26 ಪಾಯಿಂಟ್ಸನ್ನು ನಾನು ತೊಗೊಂಡಿದ್ದೀನಿ. 26 ಪಾಯಿಂಟ್ಸ್ಗೆ ಎಷ್ಟಾಗುತ್ತೆ ಸರ್ ದುಡ್ಡು ಅಂತ ಕೇಳಿದ್ರೆ, ಒಂದು 6,000 ರೂಪಾಯಿನ ಅಮೌಂಟ್ ಆಗುತ್ತೆ. 6,000 ರೂಪಾಯಿ ಅಮೌಂಟ್ ಆಗುತ್ತೆ. ಪದಾರ್ಥ ನಾವು ತೊಗೊಳೋದ್ರಿಂದ ನಮ್ಗೆ ಏನು ಬೇಕು ಪದಾರ್ಥ, ಅದು 6,000 ರೂಪಾಯಿಗೆ ನಮ್ಗೆ ಏನು ಬೇಕು ಪದಾರ್ಥ ನಾವು ತೊಗೊಳೋದ್ರಿಂದ ಬೆನಿಫಿಟ್ ಏನಂತ ಹೇಳಪ್ಪ ಅಂದರೆ, ವಾರಕ್ಕೆ 1,000ದಿಂದ ಹಿಡಿದು 50,000 ರೂಪಾಯಿ ಗಂಟೆ ಸಂಪಾದನೆ ಮಾಡ್ಬೋದು. ಓಕೆ. ಎರಡನೇದು ಬಂದು ಎಕ್ಸಿಕ್ಯೂಟಿವ್ ಕ್ಯಾಟಗರಿ ಅಂತೀವಿ. ಎಕ್ಸಿಕ್ಯೂಟಿವ್ ಕ್ಯಾಟಗರಿ ಅಂತ ಹೇಳಿದ್ರೆ ನಮ್ಮ ಸಂಸ್ಥೆಯಲ್ಲಿ 53 ಸೇಲ್ಸ್ ಪಾಯಿಂಟ್ ಅಂತೀವಿ. 53 ಪಾಯಿಂಟ್ಸಲ್ಲಿ ಬರೋದಾಯಿತು ಅಂದರೆ ಎಷ್ಟಾಗುತ್ತೆ? ಒಂದು 10,000 ರೂಪಾಯಿ ಪದಾರ್ಥ ಆಗುತ್ತೆ. ಒಂದು 10,000 ರೂಪಾಯಿ ಪದಾರ್ಥ ನಾವು ತೊಗೊಳೋದ್ರಿಂದ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ವಾರಕ್ಕೆ 1,000ದಿಂದ ಹಿಡಿದು 1,00,000 ಗಂಟೆ ಸಂಪಾದನೆ ಮಾಡ್ಬೋದು. ಲಾಸ್ಟ್ ಬಂದು ಪರ್ಮನೆಂಟ್ ಕ್ಯಾಟಗರಿ ಅಂತೀವಿ. ಇದನ್ನು ಪ್ರೀಮಿಯಂ ಕ್ಯಾಟಗರಿ ಅಂತೀವಿ. ಅಂದರೆ ಜೀವನದಲ್ಲಿ ಒಂದೇ ಬಾರಿ ತಗೊಳ್ಳುವಂಥದ್ದು, ಅಂದರೆ 100 SP ಅಂತ ಹೇಳ್ತೀವಿ. 100 ಸೇಲ್ಸ್ ಪಾಯಿಂಟ್ ಅಂತ ಹೇಳಿದ್ರೆ ಜೀವನದಲ್ಲಿ ಒಂದೇ ಬಾರಿ ತಗೊಳ್ಳುವಂಥದ್ದು. ನೀವು ಲೈಫ್ ಟೈಮ್ ಮೆಂಬರ್ಶಿಪ್ ಆಗಿರುತ್ತೆ ನಮ್ಮ ಸಂಸ್ಥೆಯಲ್ಲಿ. ಪದೇ ಸರ್ ಮುಂದೆ ತಿಂಗಳು ತಗೋಬೇಕಾ? ಇನ್ನೂ ನೆಕ್ಸ್ಟ್ ತಿಂಗಳು ತಗೋಬೇಕಾ? ಇಲ್ಲ, ಲೈಫ್ ಟೈಮ್ ಮೆಂಬರ್ಶಿಪ್ ಇರ್ತದೆ. ಇವತ್ತು ಹೆಮ್ಮೆ ವಿಚಾರ. ಈ ಲೈಫ್ ಟೈಮ್ ಮೆಂಬರ್ಶಿಪ್ ಎಷ್ಟಾಗುತ್ತೆ ಸರ್ ಅಂದರೆ, ಒಂದು 20,000 ರೂಪಾಯಿ ಪದಾರ್ಥ ಆಗುತ್ತೆ. ಒಂದು 20,000 ರೂಪಾಯಿ ಪದಾರ್ಥದಲ್ಲಿ ನಾವು ಸಂಸ್ಥೆ ಒಳಗಡೆ ಬರೋದ್ರಿಂದ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ವಾರಕ್ಕೆ 1,000ದಿಂದ ಹಿಡಿದು 7,50,000 ರೂಪಾಯಿ ಗಂಟೆ ಸಂಪಾದನೆ ಮಾಡ್ಬೋದು. ಅಂದರೆ 7.5 ಲಕ್ಷ ಕ್ಯಾಪಿಂಗ್ ಇರ್ತದೆ. ಈ 3 ಹಂತದ ನಾನು ತೋರಿಸ್ಕೊಟ್ಟು, ಇವೆಲ್ಲ DP ಪ್ರೈಸು, ಡಿಸ್ಕೌಂಟ್ ಪ್ರೈಸು, MRP ಪ್ರೈಸ್ ಅಲ್ಲ, ಡಿಸ್ಕೌಂಟ್ ಪ್ರೈಸು ಇವೆಲ್ಲ ಕೂಡ. ಈಗ ಈ 3 ಪ್ಯಾಕೇಜಲ್ಲಿ ಯಾವುದ್ರಲ್ಲಾರು ಬರ್ಬೋದು. ಆದರೆ ಆಲ್ಮೋಸ್ಟ್ ಆಲ್ ಜನ ಈ 100 SP ಪ್ಯಾಕೇಜೆಲ್ಲ ಬರ್ತಿದ್ದಾರೆ. ಯಾಕೆ ಈ ಪ್ಯಾಕೇಜಲ್ಲಿ ಬರ್ತಾರೆ ಅಂತ ಹೇಳಿದ್ರೆ, ಈ ಪ್ಯಾಕೇಜಲ್ಲಿ ಬರೋದ್ರಿಂದ ಲೈಫ್ ಟೈಮ್ ಮೆಂಬರ್ಶಿಪ್ ಇದೆ. ಜೊತೆಗೆ ನಮ್ಮಲ್ಲಿ ಬೈನರಿ ಇನ್ಕಮ್ ಇದೆ, ಬೋನಸ್ ಇನ್ಕಮ್ ಇದೆ, ಅವಾರ್ಡ್ ರಿವಾರ್ಡ್ಸ್ ಇದೆ, ಡೊಮೆಸ್ಟಿಕ್ ಟೂರ್ ಇದೆ, ಫಾರಿನ್ ಟೂರ್ಸ್ಗಳಿದೆ, ಜೊತೆಗೆ ನಾಮಿನಿ ಸೌಲಭ್ಯ ಇದೆ, ಮತ್ತು ಇನ್ಸೂರೆನ್ಸ್ ಇದೆ. ಎಲ್ಲದಕ್ಕಿಂತ ಜೊತೆಗೆ ಪೆನ್ಷನ್ ಇದೆ, ಮಕ್ಕಳಿಗೆ ಎಜುಕೇಷನ್ ಫಂಡು ಇದೆ. ಎಷ್ಟು ಹೆಮ್ಮೆ ರೀ. ಇವತ್ತು ಯಾವ ಸಂಸ್ಥೆ ಕೊಡ್ತಿದೆ ಇವತ್ತು ನಾನು ತಿಳಿಸ್ಕೊಡ್ತೀನಿ ನೋಡಿ. ಈಗ ಉದಾಹರಣೆಗೆ ಯಾರಾದ್ರೂ ಒಬ್ಬರು ಉದಾಹರಣೆ ನಾನು ತೊಗೊಳ್ಳೋಣ. ಈಗ ಸರ್ ತಮ್ಮ ಹೆಸರು ಗೊತ್ತಾಗಲಿಲ್ಲ. ಧರ್ಮೇಂದ್ರ ಸರ್ ಅನ್ನೋರನ್ನ ನಾನು ಒಂದು ಉದಾಹರಣೆ ತೊಗೋತಾ ಇದ್ದೀನಿ. ಈಗ ನಾನು ಧರ್ಮೇಂದ್ರ ಸರ್ ನಮ್ಮ ಸಂಸ್ಥೆ ಒಳಗಡೆ ಬಂದಿದ್ದಾರೆ. ಸರ್ ಈ 3 ಪ್ಯಾಕೇಜಲ್ಲಿ ಈ 3 ಪ್ಯಾಕೇಜ್ಗೆ ಜಾಸ್ತಿ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ, ಈ ಧರ್ಮೇಂದ್ರ ಸರ್ ಈ 100 SP ಪ್ಯಾಕೇಜಲ್ಲಿ ಬಂದಿದ್ದಾರೆ. ಅಂದರೆ ಈ ನಾವು 3ನೇ ಪ್ಯಾಕೇಜಲ್ಲಿ ಬಂದಿದ್ದಾರೆ, ನಮ್ಮ ಸಂಸ್ಥೆ ಒಳಗಡೆ ಎಂಟ್ರಿ ಆಗಿದ್ದಾರೆ. ಸರ್ ಸಂಸ್ಥೆ ನೀವು ಈ 20,000 ರೂಪಾಯಿ ಅಮೌಂಟು ಪ್ಲಸ್ ಈ ಇದನ್ನು ನಾವು ನಿಮ್ಮ ಆಧಾರ್ ಕಾರ್ಡು ಎರಡನ್ನೂ ನಮ್ಮ ಸಂಸ್ಥೆ ಕೊಡೋದ್ರಿಂದ ನಿಮಗೆ ಇಮ್ಮಿಡಿಯೇಟಾಗಿ GST ಬಿಲ್ ಬಂದುಬಿಡ್ತದೆ ಸರ್. ನಾವು ಏನು ಪದಾರ್ಥ ಅಮೌಂಟ್ ಕೊಡ್ತೀವೋ ಅಮೌಂಟ್ಗೆ ನಿಮಗೆ GST ಬಿಲ್ ಬಂದುಬಿಡ್ತದೆ. ಪ್ಲಸ್ ಜೊತೆಗೆ ಪದಾರ್ಥ ನಾನು ಹೊತ್ಕೊಬಂದು ಕೊಡಲ್ಲ, ಸಂಸ್ಥೆನೇ ಇವತ್ತು ನಿಮ್ಮ ಅಡ್ರೆಸ್ಗೆ ಪ್ರೊಫೆಷನಲ್ ಕೊರಿಯರ್ ಮೂಲಕ ನಿಮ್ಗೆ ಆರ್ಡರ್ ಕೊಡ್ತದೆ.
ನೀವು ಇಲ್ಲಿ ಕೂತ್ಕೊಂಡೇ ಬೇಕಾದ್ರೆ ಡೆಲ್ಲಿಗೆ ಬೇಕಾದ್ರೆ ಆರ್ಡರ್ ಹಾಕ್ಬೋದು, ಎಲ್ಲಿ ಬೇಕಾದ್ರೂ ಆರ್ಡರ್ ಹಾಕ್ಬೋದು. ₹1 ನೀವು ಕೊರಿಯರ್ ಚಾರ್ಜ್ ಕಟ್ಟೋ ಅವಶ್ಯಕತೆ ಇಲ್ಲ. ಒಂದಾಯಿತು. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಸಂಸ್ಥೆ ಒಳಗಡೆ ಬಂದಿದ್ದೀರಿ. ಈಗ ಧರ್ಮೇಂದ್ರ ಸರ್ ಈ 20,000 ರೂಪಾಯಿ ಪದಾರ್ಥ ತೊಗೊಂಡಿದ್ದಾರೆ, ಮನೆಗೆ ಅವ್ರ ಮನೆಗೆ ಬರ್ತು, DP ಪ್ರೈಸ್ ಅವ್ರು ಬಂದಿದೆ. ಈ ಪದಾರ್ಥವನ್ನು ಯೂಸ್ ಮಾಡಿದ್ರು, ಇಡೀ ಕುಟುಂಬ ಎಲ್ಲ 3 ತಿಂಗಳು ಯೂಸ್ ಮಾಡಿದ್ರು. ಉಪಯೋಗಿಸಾದ್ಮೇಲೆ ಸರ್ ಕೇಳಿದ್ರು, ಸರ್ ನನಗೆ ಆರೋಗ್ಯ ಚೆನ್ನಾಗಿದೆ ಸರ್, ಇವತ್ತು ಸೂಪರ್ ಆಗಿದ್ದೀನಿ ಸರ್, ಚೆನ್ನಾಗಿದ್ದೀನಿ. ಸ್ನೇಹಿತರೆ, ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಏನಾದರೂ ನನಗೆ ಸರ್ ಒಂಚೂರು ಎದೆ ನೋವುತ್ತಿದೆ ಅಂದ್ಬಿಟ್ಟು ನಾನು ಇವರು ಹಾಸ್ಪಿಟ್ಲ್ಗೆ ಹೋಯ್ತು ಅಂದರೆ ಇವತ್ತು ECG ಅಂತೆ, ಹಾಳು ಮೂಳು ಅಂತ ಎಲ್ಲ ಬರ್ದು 1 ಲಕ್ಷ 2 ಲಕ್ಷ ಬಿಲ್ ಮಾಡಿದ್ರು ನಾನು ಕಟ್ಟಲೇಬೇಕು. ಅದು ಗ್ಯಾಸ್ಟ್ರಿಕ್ಕಿಗೆ ಬಂದಿರ್ಬೋದು, ಆದರೆ ಹಂಗೆ ನೋಡಲ್ಲ. ಸತ್ಯನಾ? ಇವತ್ತು ಪ್ರತಿಯೊಂದು ಹಾಸ್ಪಿಟ್ಲಲ್ಲೂ ಕೂಡ ಬಿಸ್ನೆಸ್ ಮೈಂಡ್ ಆಗಿಬಿಟ್ಟಿದೆ ಸ್ನೇಹಿತರೆ. ಟ್ರೂತ್, ಸತ್ಯಾಂಶ ನಿಮ್ಮ ಹತ್ರ ಹೇಳ್ತಾ ಇರೋದು ನಾನು. ಆದರೆ ಇವತ್ತು ಮೆಡಿಕಲ್ ಫಾರ್ಮನ್ನು ಕೂಡ ಇವತ್ತು ಬಿಸ್ನೆಸ್ ಮೈಂಡ್ ಆಗಿಬಿಟ್ಟಿದೆ. ಆದರೆ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ತಗೊಂಡು ಸರ್ ಬಂದಿದ್ದಾರೆ, ನಮ್ಮ ಸಂಸ್ಥೆ ಒಳಗಡೆ ಎಂಟ್ರಿ ಆಗಿದ್ದಾರೆ. ಸರ್ ಪದಾರ್ಥ ತಗೊಂಡು ರಿಸಲ್ಟ್ ಬಂತು, ಓಕೆ ಸರ್. ಈಗ ಧರ್ಮೇಂದ್ರ ಸರ್ ಕೇಳ್ತಾರೆ, ಸರ್ ನಿಮ್ಮ ಸಂಸ್ಥೆನಲ್ಲಿ ಕೆಲಸ ಮಾಡೋದು ಹೇಗೆ ಹೇಳ್ಕೊಡಿ ಸರ್ ನನಗೆ ಅಂತ ಕೇಳ್ತಾರೆ. ಇವ್ರಿಗೆ ನಮ್ಮನ್ನು ಕೇಳ್ತಾರೆ. ಈಗ ವಿಧಾನ ಹೇಳ್ಕೊಡ್ತೀನಿ, ಈ ಸಂಸ್ಥೆ ಒಳಗಡೆ ನಾನು ಹೇಗೆ ಕೆಲಸ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ. ಈಗ ಧರ್ಮೇಂದ್ರ ಸರ್ ಇದ್ದಾರೆ, ಸರ್ ಹೇಳ್ತೀನಿ, ಸರ್ ನಿಮ್ಮನೇಲಿ ಒಂದು ಫಂಕ್ಷನ್ ಆಯಿತು ಅಂತ ಹೇಳಿದ್ರೆ ಒಂದು 500,000 ಜನಕ್ಕೆ ಇನ್ವಿಟೇಷನ್ ಮಾಡ್ತೀರಲ್ವೋ? 100% ಮಾಡ್ತೀರಾ. ನಿಮ್ಮ ಫ್ರೆಂಡ್ಸ್, ನೈಬರ್ಸ್, ಅವ್ರು ಇವ್ರನ್ನೆಲ್ಲ ಕಲೀಗ್ಸ್ ಎಲ್ಲರೂ ಕರೆದು ನೀವು ನಮ್ಮನೇಲಿ ಒಂದು ಫಂಕ್ಷನ್ ಇದೆ ಬನ್ನಿರಪ್ಪ ಅಂತ ನೀವೆಲ್ಲ ಕರೆದು ಇವತ್ತು ಇನ್ವಿಟೇಷನ್ ಮಾಡ್ತೀರಾ. ನಾನು ಹೇಳ್ತೀನಿ, ಸರ್ ನಮ್ಮ ಸಂಸ್ಥೆಯಲ್ಲಿ ನಿಮಗೆ ನಾನು ಹೇಳುವಂಥದ್ದು ಒಂದು 30 ಜನನ ಲಿಸ್ಟ್ ಮಾಡಿ. ಈ 30 ಜನನ ಲಿಸ್ಟ್ ಮಾಡಿದ್ಮೇಲೆ ಅದರಲ್ಲಿ 10 ಜನ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. 10 ಜನ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ, 20 ಜನ ಬೇಡ. 10 ಜನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ 10 ಜನಕ್ಕೂ ನಾನೇ ಬಂದು ಮಾತಾಡ್ತೀನಿ. ನೀವು ಮಾತಾಡಬೇಡಿ ಸರ್, ನೀವು ಬರೀ ಸಿಟ್ಟಿಂಗ್ ಮಾಡಿಸಿ, ನಾನು ಬಂದು ಮಾತಾಡ್ತೀನಿ, ಆಯ್ತಾ? ಎಲೆ ಮರೆ ಕಾಯಿ ಫಸ್ಟು ನೀವು ಬೆಳೆಯೋದನ್ನು ನೋಡಿ 10 ಜನ ಪ್ಲ್ಯಾನ್ ಕೊಡ್ಸಿದ್ರಿ. 10 ಜನದಲ್ಲಿ 7 ಜನ ನಾಟಕ ಮಾಡ್ತಾರೆ. ಸರ್ ಧರ್ಮೇಂದ್ರ ಸರ್ ನೋಡೋಣ, ಮಾಡೋಣ, ಹೇಳ್ತೀನಿ, ಮಾಡ್ತೀನಿ, ಕಾರಣ ಹೇಳ್ತಾರೆ ಸರ್. ಇನ್ನು 3 ಜನ ನಿಮ್ಮ ಮಾತು ಕೇಳೋರು ಇರಲ್ವಾ? 100% 3 ಜನ ಇದ್ದೇ ಇರ್ತಾರೆ. ಸ್ನೇಹಿತರೆ, ಇವತ್ತು ಧರ್ಮೇಂದ್ರ ಸರ್ ಏನು ಮಾಡಿದ್ರು, ಅವ್ರ ಸ್ನೇಹಿತರು ಯಾರೋ ಭಾಸ್ಕರ್ ಅನ್ನೋರಿಗೆ ಪ್ಲ್ಯಾನ್ ಕೊಡಿಸಿದ್ರು. ಆ ಭಾಸ್ಕರ್ ಅನ್ನೋರಿಗೆ ಪ್ಲ್ಯಾನ್ ನಾನೇ ಮಾತಾಡಿದೆ. ಸರ್ ನಮ್ಮ ಪದಾರ್ಥ ಚೆನ್ನಾಗಿದೆ, ಬಿಸ್ನೆಸ್ ಚೆನ್ನಾಗಿದೆ ಅಂತ ತಕ್ಷಣ ಖುಷಿ ಆದರು. ಓಕೆ ಸರ್ ನಾನು ಕೂಡ ಮಾಡ್ತೀನಿ ಸರ್ ಅಂತ ಹೇಳ್ಬಿಟ್ಟು ಇವತ್ತು ಅವರು ಕೂಡ 100 SP ಪ್ಯಾಕೇಜಲ್ಲಿ ಬಂದಿದ್ದಾರೆ. ಮತ್ತು ಇವರು ಕೂಡ ಇನ್ನೊಬ್ಬರು ಯಾರೋ ಜಗದೀಶ್ ಅನ್ನೋರನ್ನ ನಾನು ತಗೋತಾ ಇದ್ದೀನಿ ಉದಾಹರಣೆಗೆ. ಈ ಜಗದೀಶ್ ಅನ್ನೋರು ಕೂಡ ಸರ್ ನಾನು ಮಾತಾಡ್ತಾ ಇದ್ದೀನಿ, ಅವ್ರಿಗೂ ಮಾತಾಡಿದೆ, ಸರ್ ನಮ್ಮ ಪದಾರ್ಥ ಹಿಂಗಿದೆ, ಪದಾರ್ಥ ಬಿಸ್ನೆಸ್ ಹಿಂಗಿದೆ ಅಂತ ಹೇಳ್ತಾನೆ. ಅವರು ಖುಷಿಯಾಗಿ ಓಕೆ ಸರ್ ನಾನು ಕೂಡ 100 SP ಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ಒಂದು 100 SP ಬಂದರು. ಇವರಿಬ್ಬರು ಬಂದಿದ್ದಕ್ಕೆ ನಮ್ಮ ಸಂಸ್ಥೆ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಈ 2 ಮ್ಯಾಚಿಂಗ್ ಮಾಡಿ 1:1 ರೇಷನ್ನಲ್ಲಿ ನಿಮಗೆ 1,000 ದುಡ್ಡನ್ನು ಬಿಡುಗಡೆ ಮಾಡುತ್ತೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಬರೀ 1,000ನ ಸರ್ 1,000 ನಿಮಗೆ ಎಲ್ಲಿ ಗಂಟೆ ಕರ್ಕೊಂಡು ಹೋಗುತ್ತೆ ಅಂತ ತೋರಿಸ್ತೀನಿ. ಸರ್ ಇವರಿಬ್ಬರು ಬಂದ ತಕ್ಷಣ ನಿಮ್ಗೆ 1,000 ಕೊಟ್ಟಿದ್ದಾರೆ. ಈ ಭಾಸ್ಕರ್ ಅನ್ನೋರು ಯಾರೋ ಒಬ್ಬರನ್ನ, ಕುಮಾರ್ ಅನ್ನೋರನ್ನ ಪರಿಚಯ ಮಾಡಿಸಿದ್ರು, 3ನೇ ವ್ಯಕ್ತಿನ ಪರಿಚಯ ಮಾಡಿಸಿದ್ರು. ಮಾಡಿದ ತಕ್ಷಣ ಇವ್ರಿಗೂ ಪ್ಲ್ಯಾನ್ ಕೊಟ್ಟೆ, ಸೇಮ್ ಪ್ಲ್ಯಾನ್ ಕೊಟ್ಟೆ. ಇವರು ಅರ್ಥ ಮಾಡ್ಕೊಂಡು ಇವರು ಕೂಡ 100 SP ಪ್ಯಾಕೇಜಲ್ಲಿ ಬಂದರು ಸರ್. ಈ ವ್ಯಕ್ತಿ ಬರ್ತಿದ್ದ ಹಾಗೆಯೇ ನಮ್ಮ ಸಂಸ್ಥೆನಲ್ಲಿ 18 ರ್ಯಾಂಕ್ ಇದೆ. 18 ರ್ಯಾಂಕ್ ಇದೆ. ಮತ್ತು ಬೋನಸ್ ಅಂತ ಕೊಡ್ತೀವಿ. ಬೋನಸ್ ಯಾವ ಥರ ಕೊಡ್ತೀವಿ? ಈ ನೋಡಿ, ಇದಕ್ಕೆ 500 ರೂಪಾಯಿ, ಇದಕ್ಕೆ 500 ರೂಪಾಯಿ, ಇದಕ್ಕೆ 500 ರೂಪಾಯಿ, ಅಂದರೆ 1,500 ರೂಪಾಯಿ ಬೋನಸ್ ಕೊಡ್ತೀವಿ. ಒಟ್ಟು 2,500 ರೂಪಾಯಿ ಅಮೌಂಟನ್ನು ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಪ್ರತಿ ಬುಧವಾರ ನಮ್ಮದು ಕಟ್ ಆಫ್, ಇವತ್ತು ಬುಧವಾರ ನಮ್ಮದು ಕಟ್ ಆಫ್ ಇದೆ. ನಾಳೆ ಅವರವ್ರ ಅಕೌಂಟ್ಗೆ ದುಡ್ಡು ಎಲ್ಲರಿಗೂ ಕೂಡ ಕ್ರೆಡಿಟ್ ಆಗುತ್ತೆ. ಎಂಥ ಸಂಸ್ಥೆ ಇವತ್ತು ಹೇಳ್ಬೇಕಂತ ಹೇಳಿದ್ರೆ, ಇಲ್ಲಿವರೆಗೂ ಒಂದು ಡ್ರಾಬ್ಯಾಕ್ ಇಲ್ಲ. ಇವತ್ತು ಇನ್ಕಮ್ ಸರ್ ಓಲ್ಡ್ ಆಗಿದೆ ಸರ್, ನಮ್ದು ಇನ್ಕಮ್ ಬಂದಿಲ್ಲ ಸರ್, ಯಾರು ಕಂಪ್ಲೇಂಟ್ ಮಾಡಿಲ್ಲ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ ನುಡಿದಂತೆ ನಡ್ಕೊಂಡಿದೆ ಸಂಸ್ಥೆ. ಅದರಿಂದ ಇವತ್ತು ಪ್ಯಾನ್ ಇಂಡಿಯಾದಲ್ಲಿ ಇವತ್ತು ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ ಸ್ನೇಹಿತರೆ. ಅಂತ ಚಿನ್ನದಂಥ ಸಂಸ್ಥೆ ಇವತ್ತು ರಿಯಲಿ ಹೇಳ್ಬೇಕಂತ ಹೇಳಿದ್ರೆ, ಸರ್ 3 ಜನ ಬಂದ ತಕ್ಷಣ ಸರ್ಗೆ 2,500 ರೂಪಾಯಿ ಇನ್ಕಮ್ ಬಂತು. ನಮ್ಮ ಸಂಸ್ಥೆನಲ್ಲಿ 18 ರ್ಯಾಂಕಲ್ಲಿ ಫಸ್ಟ್ ರ್ಯಾಂಕ್ ಪಾಸ್ ಆಗಿದ್ದಾರೆ. ಇಷ್ಟೇ ಮಾಡಬೇಕಾಗಿರೋ ಕೆಲಸ ಸ್ನೇಹಿತರೆ. ಕಷ್ಟ ಇದೆಯಾ ಇದು? ಇಲ್ಲ. ಹೇಳ್ಬೇಕಂದ್ರೆ ಇದೇನು ಸರ್ ಬರೀ 3 ಜನ ಮಾಡಿಬಿಟ್ರೆ ಸಾಕಾಯ್ತಾ ಸರ್? ಎಸ್, ನಿಮಗೆ ಹೇಳ್ತಾರೆ, ನಾನು 3 ಜನ ಮಾಡಿದ್ರಿ, ನೀವು ಫಸ್ಟ್ ರ್ಯಾಂಕ್ ಪಾಸ್ ಆದ್ರಿ, ಕ್ಲಿಯರ್, ನಿಮ್ಮ ಪಾತ್ರ ಮುಗ್ದಿದೆ. ಮತ್ತು ಇನ್ನು ಹೆಂಗೆ ಸರ್ ಡೂಪ್ಲಿಕೇಶನ್ ಆಗುತ್ತೆ ಅಂತ ನೀವು ಕೇಳ್ಬೋದು. ಹೆಂಗೆ ಡೆವಲಪ್ಮೆಂಟ್ ಆಗುತ್ತೆ? ಇಲ್ಲಿದೆ ಮಜಾ ನೋಡಿ. ಈಗ ಈ 3 ಜನ ಇದ್ದಾರಲ್ವಾ, ಈ ಶಂಕರ್, ಕುಮಾರ್, ಜಗದೀಶ್, ಈ 3 ಜನ ಪ್ರಶ್ನೆ ಮಾಡಿ ಕೇಳ್ತಾರೆ ಏನಂತ, ಸರ್ ಈ ಧರ್ಮೇಂದ್ರ ಸರ್ಗೆ ಇನ್ಕಮ್ ಬರೋಂಗೆ ಪ್ಲ್ಯಾನ್ ಹೇಳ್ಕೊಟ್ರಲ್ಲ, ನಮಗೂ ಹೇಳ್ಕೊಡಿ ಸರ್ ಅಂತ ಕೇಳ್ತಾರೆ. ಆಗ ನಾನು ಹೇಳ್ಕೊಡ್ತೀನಿ, ನೋಡಿಯಪ್ಪ ಭಾಸ್ಕರ್, ನೀವು ಕೂಡ ಏನು ಮಾಡಿ, 30 ಜನ ಲಿಸ್ಟ್ ಮಾಡಿ, 10 ಜನ ಸೆಲೆಕ್ಟ್ ಮಾಡಿ, ನಿಮಗೂ 7 ಜನ ಕಾರಣ ಹೇಳ್ತಾರೆ, 3 ಜನ ನಿಮಗೂ ಬರ್ತಾರೆ ಅಂತ ಹೇಳಿದೆ. ಅವರು 3 ಜನ ಪರಿಚಯ ಮಾಡಿದ ತಕ್ಷಣ ಸಂಸ್ಥೆ ಇವ್ರಿಗೂ ಕೂಡ 2,500 ರೂಪಾಯಿ ಕೊಟ್ಬಿಡ್ತು. ಮತ್ತು ಇವರು ಅಷ್ಟೇ, ಕುಮಾರ್ ಅವರು ಅಷ್ಟೇ, 3 ಜನ ಪರಿಚಯ ಮಾಡಿದ ತಕ್ಷಣ ಇವರು ಕೂಡ ಸಂಸ್ಥೆ 2,500 ರೂಪಾಯಿ ಕೊಟ್ಬಿಡ್ತು ಸರ್. ಈ ಜಗದೀಶ್ ಅವರು ಕೂಡ 3 ಜನ ಪರಿಚಯ ಮಾಡಿದ ತಕ್ಷಣ ಸಂಸ್ಥೆ ಇವರು ಕೂಡ 2,500 ರೂಪಾಯಿ ಅಮೌಂಟು ಇವ್ರಿಗೂ ಬಂದ್ಬಿಡ್ತು. ಅವರು ಸೇಮ್ ಇದೇ ಪ್ಲ್ಯಾನ್ ಮಾಡಬೇಕು. ಬಂದವರು 30 ಜನ ಲಿಸ್ಟ್ ಮಾಡಬೇಕು, 10 ಜನ ಸೆಲೆಕ್ಟ್ ಮಾಡಬೇಕು. ಅದರಲ್ಲಿ ಪ್ಲ್ಯಾನ್ ಹೇಳಿದ ಮೇಲೆ 3 ಜನ ಬಂದೇ ಬರ್ತಾರೆ. 7 ಜನ ಕಾರಣ ಹೇಳ್ತಾರೆ, ಅವ್ರು ಯಾವ ಬರ್ತಾರೆ? ನೀವು ಸಕ್ಸಸ್ ಆದ್ಮೇಲೆ ಬರ್ತಾರೆ ಸ್ನೇಹಿತರೆ. ಈಗ ನಾನು ಹೇಳ್ತೀನಿ, 3 6 ಜನ ಇದೆ ಇಲ್ಲಿ, 6 3 9 ಜನ ಅಂದ ತಕ್ಷಣ
ನಮ್ಮ ಸಂಸ್ಥೆ ಇಲ್ಲೇನಾದರೂ ನೀವು ಕೆಲಸ ಮಾಡಿದ್ದೀರಾ ಸರ್? ಇಲ್ಲ, ನಿಮ್ಮ ತಂಡ ಕೆಲಸ ಮಾಡಿದೆ. ಈಗ ನಾನು ಹೇಳ್ತೀನಿ 6, 3, 9 ಆದ ತಕ್ಷಣ ನಿಮಗೆ ಇನ್ಕಮ್ ಬಂದು 7,500 ರೂಪಾಯಿ ಅಮೌಂಟು. ನೀವು ನಮ್ಮ ಸಂಸ್ಥೆಯಲ್ಲಿ ಸೆಕೆಂಡ್ ರ್ಯಾಂಕ್ ಪಾಸ್ ಆಗ್ತೀರಾ. ಗ್ರೇಟ್ ಅಲ್ವಾ ಸರ್? ಮತ್ತು ಥರ್ಡ್ ರ್ಯಾಂಕಲ್ಲಿ ಸ್ನೇಹಿತರೆ 6 × 12, 3 × 6, 12 ಮತ್ತು 6 ಜನ ಬರ್ತಿದ್ದ ತಕ್ಷಣ ನಿಮ್ಮ ಆದಾಯ ಬಂದು 15,000 ರೂಪಾಯಿ. ಏನು ಸರ್ ಅಬ್ಬಾ, ಹಾಂ ಓಕೆ ಸರ್. 4th ರ್ಯಾಂಕಲ್ಲಿ 12 × 24, 6 × 12, 24 ಮತ್ತು 12 ಜನ ಬರ್ತಿದ್ದ ಹಾಗೆಯೇ ನಿಮ್ಮ ಆದಾಯ ಬಂದು 32,000 ರೂಪಾಯಿ. ಏನು ಸರ್ ಇಷ್ಟೊಂದು ಇನ್ಕಮು? ಹಾಂ 5th ರ್ಯಾಂಕ್ ಹೇಳ್ತೀನಿ, 24 × 48, 12 × 24, ಈ 48 ಮತ್ತು 24 ಜನ ಬರ್ತಿದ್ದ ಹಾಗೆಯೇ ನಿಮ್ಮ ಆದಾಯ ಬಂದು ನೋಡಿ 5ನೇ ರ್ಯಾಂಕಲ್ಲಿ 69,000 ರೂಪಾಯಿ. ಅಬ್ಬಬ್ಬಬ್ಬ, ಏನು ಸರ್ ಗ್ರೇಟ್. ಮತ್ತು 6th ರ್ಯಾಂಕ್ ಬರೀ ಇನ್ಕಮ್ ಹೇಳ್ತೀನಿ 2,10,000 ರೂಪಾಯಿ ಇನ್ಕಮ್ ಇದೆ. ಪ್ಲಸ್ ನಿಮಗೆ ಥೈಲ್ಯಾಂಡ್ ಟ್ರಿಪ್ ಇದೆ. 6th ರ್ಯಾಂಕಲ್ಲಿ ಥೈಲ್ಯಾಂಡ್ ಟ್ರಿಪ್ ಇದೆ. ನಾನು ಕೂಡ 3 months ಬ್ಯಾಕಲ್ಲಿ ನಾನು ಕೂಡ ಥೈಲ್ಯಾಂಡ್ ಪ್ರವಾಸ ಮುಗಿಸ್ಕೊಬಂದೆ. ಹ್ಯಾಪಿಯಾಗಿತ್ತು, ಖುಷಿಯಾಗಿತ್ತು. ವಿತ್ ಫ್ಯಾಮಿಲಿ ಸಮೇತ ಹೋಗಿದ್ದು, ಮತ್ತು ಅದ್ಭುತವಾಗಿತ್ತು. ಆ ಎಂಜಾಯ್ನೂ ಕೂಡ ಮಾಡ್ಕೊಬಂದೆ. ಮತ್ತು 7th ರ್ಯಾಂಕಲ್ಲಿ ಇನ್ಕಮ್ ಹೇಳ್ತೀನಿ 3,50,000 ರೂಪಾಯಿ ಇನ್ಕಮ್ ಇದೆ 7th ರ್ಯಾಂಕಲ್ಲಿ, ಆಯ್ತಾ? 8th ರ್ಯಾಂಕಲ್ಲಿ 6 ಲಕ್ಷ ರೂಪಾಯಿ ಇನ್ಕಮ್ ಇದೆ ಸರ್. ಪ್ಲಸ್ ನಿಮಗೆ ಶ್ರೀಲಂಕಾಕ್ಕೆ 4 ಜನ ಹೋಗ್ಬೋದು. ಫ್ಯಾಮಿಲಿ 4 ಜನ ನೀವು ಶ್ರೀಲಂಕಾ ಪ್ರವಾಸ ಮಾಡ್ಬೋದು. ಗ್ರೇಟ್ ಅಲ್ವಾ? ಮತ್ತೆ 9th ರ್ಯಾಂಕಲ್ಲಿ ಇನ್ಕಮ್ ಹೇಳ್ತೀನಿ 13 ಲಕ್ಷ ಇನ್ಕಮ್ ಇದೆ. 9th ರ್ಯಾಂಕಲ್ಲಿ ನಿಮಗೆ ಇನ್ಕಮ್ ಬಂದು 13 ಲಕ್ಷ ಇನ್ಕಮ್ ಇದೆ. ಪ್ಲಸ್ ನಿಮಗೆ ದುಬೈ ಟ್ರಿಪ್ಗೆ ಇಬ್ಬರಿಗೆ ಅವಕಾಶ ಇದೆ. ಕಪಲ್ಗೆ ಇಬ್ಬರಿಗೆ ಅವಕಾಶ ಇದೆ. ಈ ದುಬೈ ಪ್ರವಾಸ ನಾನು ಕೂಡ ಮಾಡ್ಕೊಬಂದಿದ್ದೀನಿ. ಹ್ಯಾಪಿಯಾಗಿದೆ. ನಾನು ನಮ್ಮ ಮಿಸ್ಸಸ್ ಬಂದು ಅಡ್ವೊಕೇಟು, ಅವರು ನಾನು ಇಬ್ಬರೂ ಕೂಡ ಪ್ರವಾಸ ಹೋಗಿದ್ವಿ. ದುಬೈ ಪ್ರವಾಸ ನೋಡಿದಾಗ ಎಷ್ಟು ಚೆನ್ನಾಗಿತ್ತು. ಬುರ್ಜ್ ಖಲೀಫಾ ಅದ್ಭುತವಾಗಿತ್ತು. ನಿಜ ಖುಷಿ ಆಗುತ್ತೆ. ನೋಡಿ ಸ್ನೇಹಿತರು, ಒಂದು ಗಾದೆ ಹೇಳ್ತದೆ, ಇಲ್ಲ ಕೋಶಬಹುದು ಇಲ್ಲ ದೇಶ ಸುತ್ತು ಅಂತ ಹೇಳ್ತಾರೆ. ಆದರೆ ಇವೆರಡನ್ನೂ ಕೂಡ ನೀವು ಅನುಭವಿಸಿ, ನಿಜಕ್ಕೂ ಜೀವನದಲ್ಲಿ ಮನುಷ್ಯ ಸತ್ರೆ ಏನಾಗುತ್ತೆ, ಮಣ್ಣಾಗುತ್ತದೆ. ನಾವೆಲ್ಲ ಮೇಧಾವಿಗಳು ಅನ್ನೋಕ್ಕಿಂತ ನಾವು ಇದ್ದಾಗ ಏನು ಸಂಪಾದನೆ ಮಾಡೋದು ಅನ್ನೋದು ಮುಖ್ಯ. ಜೊತೆಗೆ ಇನ್ನೊಂದು ಸ್ನೇಹಿತರೆ, ಇನ್ನೂ ನಾವು 1000 ವರ್ಷ ಬದುಕಲ್ಲ, ಆಯ್ತಾ? ಯಾರಾದರೂ 100 ವರ್ಷ ಬದುಕ್ತೀವಿ ಅಂತ ಏನಾದ್ರು ನಿಮ್ಮ ಮೇಲೆ ನಿಮ್ಗೆ ಗ್ಯಾರಂಟಿ ಇದೆಯಾ? ಇಲ್ಲ. ಯಾರು ಹೇಳ್ತಾರೆ? ಇವತ್ತು ಸ್ನೇಹಿತರೆ ನಾನು ಹೇಳ್ತೀನಿ, ನೀವು ನಮ್ಮ ಸಂಸ್ಥೆನೊಳಗೆ ನೀವು ಕೈ ಜೋಡಿಸಿ ನಿಮ್ಗೆ ಇನ್ನೂ ಆದಾಯ ಅನ್ನೋದು ತೋರಿಸ್ಕೊಡ್ತೀನಿ. 9th ರ್ಯಾಂಕ್ ಆಯಿತು. 10th ರ್ಯಾಂಕಲ್ಲಿ ಅಬ್ಬಬ್ಬಬ್ಬ, ಈಗ ನೋಡಿ ಜೆಂಟ್ಸು ಲಾಗಿನ್ ಆಗಿದ್ರೆ 22 ಲಕ್ಷ ರೂಪಾಯಿ. ಇದೇ ಜಾಗದಲ್ಲಿ ಮಹಿಳೆಯರು ಏನಾದ್ರು ಜಾಯ್ನ್ ಆಗಿದ್ರೆ 5 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಇದೆ ಮಹಿಳೆಯರಿಗೆ. ಅಂದರೆ 27 ಲಕ್ಷ ಇದೆ ಇನ್ಕಮ್ಮು. ಅದಲ್ಲದೆ ಸ್ನೇಹಿತರೆ ಇನ್ನೊಂದು ಗುಡ್ ನ್ಯೂಸ್ ಇದೆ. ನಮ್ಮ ಸಂಸ್ಥೆಯಲ್ಲಿ ಯಾರು 2 ವರ್ಷದೊಳಗಡೆ ಡೈಮಂಡ್ ಮಾಡ್ಕೋತಾರೋ ಅವ್ರಿಗೆ ಈಗ ಪ್ರೆಸೆಂಟ್ಲಿ 14ನೇ ತಾರೀಕಿಂದ ಜೂನ್ 14ರಿಂದ ಈಗ ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡೋ ಸಂಸ್ಥೆ, ಯಾರು ಮಾಡ್ಕೋತಾರೆ 2 ವರ್ಷದೊಳಗಡೆ ಅವ್ರಿಗೆ 10 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಇದೆ. ಕಾರ್ ಫಂಡ್ ಅದು 25 ಲಕ್ಷದ ಜೊತೆಗೆ 10 ಲಕ್ಷ ರೂಪಾಯಿ ಕಾರ್ ಫಂಡ್ ಇದೆ. ಗ್ರೇಟ್ ಅಲ್ವಾ? ಜೊತೆಗೆ ಮಲೇಷ್ಯಾ ಟ್ರಿಪ್ ಇದೆ. ಸ್ನೇಹಿತರೆ ಇದೇ ಥರ ನಮ್ಮ ಸಂಸ್ಥೆಯಲ್ಲಿ ಹೋಗಬೇಕಾದ್ರೆ 18 ರ್ಯಾಂಕ್ ಅಂತೂ ಇದೆ. ಇವತ್ತು ಖುಷಿ ಆಗ್ತಿದೆ. ಬಿಡ್ತಿರೋ ಗೊತ್ತಿಲ್ಲ. 11ನೇ ರ್ಯಾಂಕಲ್ಲಿ ನೀವು ಡಬಲ್ ಡೈಮಂಡ್ ಆಗ್ತೀರಾ, 13ನೇ ರ್ಯಾಂಕಲ್ಲಿ ನೀವು ಬ್ಲೂ ಡೈಮಂಡ್ ಆಗ್ತೀರಾ, 14ನೇ ರ್ಯಾಂಕ್ ಬರ್ತಿದ್ದ ಹಾಗೆಯೇ ನಮ್ಮ ಸಂಸ್ಥೆಯಲ್ಲಿ ಬರೀ 12ನೇ ರ್ಯಾಂಕ್ ಬರ್ತಿದ್ದ ಹಾಗೆಯೇ ಪೆನ್ಷನ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಪೆನ್ಷನ್ ಎಂಥ ಮಜಾನ್ರಿ. ಇವತ್ತು ಗೌರ್ಮೆಂಟ್ ಜಾಬಲ್ಲಿ ಇವತ್ತು ಎಷ್ಟೋ ಜನ ಅಬ್ಸರ್ವ್ ಮಾಡಿ ಪೆನ್ಷನ್ ಇಲ್ಲದೇ ಇವತ್ತು ಸಫರ್ ಕೊಡ್ತಾರೆ ನಾವು ನೋಡ್ತಾ ಇದ್ವಿ. ಆದರೆ ನಮ್ಮ ಸಂಸ್ಥೆಯಲ್ಲಿ ಪೆನ್ಷನ್ಗೆ ಎಲಿಜಿಬಲ್ ಇದೆ. ಇವತ್ತು ಪೆನ್ಷನ್ ಇದೆ. ಪೆನ್ಷನ್ ಎಷ್ಟು ಸಹ ಕೊಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಸಂಸ್ಥೆಯಲ್ಲಿ ಬೇಸಿಕ್ ಪೆನ್ಷನ್ 25,000 ರೂಪಾಯಿ. 25,000 ರೂಪಾಯಿ ಪೆನ್ಷನ್ ಬರ್ತದೆ. ಅವರು 12ರಿಂದ 13ನೇ ರ್ಯಾಂಕ್ ಬಂದ್ರೆ 50,000 ರೂಪಾಯಿ ಪೆನ್ಷನ್ ಆಗುತ್ತೆ. 14ಕ್ಕೆ ಬಂದ್ರೆ 75,000 ಆಗುತ್ತೆ. ಹಾಗೆಯೇ ಪ್ರತಿಯೊಂದು ರ್ಯಾಂಕುಗಳು ಕೂಡ 25,000 ರೂಪಾಯಿ ರೈಸ್ ಆಗುತ್ತೆ. ಈ ಥರ ಒಂದು ಪೆನ್ಷನ್ ಕೊಡ್ತಾ ಇದೆ. ಜೊತೆಗೆ ಇನ್ನೊಂದು ಡೆತ್ ಬೆನಿಫಿಟ್ ಅಂತ ತಿಳಿಸ್ತೀನಿ. ಇಲ್ಲಿ ನಾನು ಸರ್ವ್ ಹೆಸರು ತಗೊಳಕ್ಕೆಲ್ಲ ಯಾರನ್ನೊಬ್ಬರನ್ನ ಇದರಲ್ಲಿ ಸುಮಾ ಅನ್ನೋರ್ನ ಉದಾಹರಣೆ ತಗೊಂಡಿದ್ದೀನಿ, ಅಥವಾ ಶಂಕರ್ ಅನ್ನೋರ್ನ ಉದಾಹರಣೆ ತಗೊಂಡಿದ್ದೀನಿ ಅನ್ಕೊಳ್ಳೋಣ. ಈ ಶಂಕರ್ ಅನ್ನೋರು 5ನೇ ರ್ಯಾಂಕಲ್ಲಿ ಬಂದು ಕಾಲವಾಗ್ಬಿಟ್ರು, ಸತ್ತೋದ್ರು. 5ನೇ ರ್ಯಾಂಕಲ್ಲಿ ಬಂದು ಕಾಲವಾಗ್ಬಿಟ್ರು. ಆಗ ಹೆಂಗೆ ಸರ್ ಅಂತ ಕೇಳ್ಬೋದು. ನಮ್ಮ ಸಂಸ್ಥೆನಲ್ಲಿ ಈ ಜರ್ನಿನಲ್ಲಿ ಇದ್ದರೆ 5ನೇ ರ್ಯಾಂಕಲ್ಲಿ ಅವರು ಕಾಲವಾದ ತಕ್ಷಣ ನಮ್ಮ ಸಂಸ್ಥೆ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಇಲ್ಲ ಅಂದ್ಬಿಟ್ಟು, ಮನೆ ಒಡೆಯ ಇಲ್ಲ ಅಂದ್ಬಿಟ್ಟು ಇಲ್ಲಿ ಏನಿದೆ ಬಿಸ್ನೆಸ್ನ ಇದನ್ನು ನಾಮಿನಿಯವ್ರಿಗೆ ಟ್ರಾನ್ಸ್ಫರ್ ಮಾಡ್ಕೊಡುತ್ತೆ. ಅವ್ರು ಯಾವ ಪೋಸ್ಟಲ್ಲಿ ಇದ್ರೂ ಕೂಡ ಅದೇ ಪೋಸ್ಟನ್ನು ಇರ್ತದೆ. ಕೆಲವೊಂದು ಕಂಪ್ನಿ ಒಂದಿಷ್ಟು ಕೊಟ್ಬಿಟ್ಟು ಕೈ ತೊಳ್ಕೊಬಿಡುತ್ತೆ. ಆದರೆ ನಮ್ಮ ಸಂಸ್ಥೆ ಯಾವ ಪೋಸ್ಟಲ್ಲಿ ಇರುತ್ತೋ ಆ ಪೋಸ್ಟನ್ನು ಅವ್ರಿಗೆ ವರ್ಗಾವಣೆ ಮಾಡುತ್ತೆ 3 ತಲೆಮಾರು ಗಂಟು ಕೂಡ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಅವ್ರ ಮನೆಯಲ್ಲಿ ಅವ್ರು ಕೆಲಸ ಮಾಡಬೇಕಾಗಿಲ್ಲ, ಪ್ಯಾಸಿವ್ ಇನ್ಕಮ್ ಸ್ಟಾರ್ಟ್ ಆಗಿರ್ತದೆ ಸ್ನೇಹಿತರೆ. ಪ್ಯಾಸಿವ್ ಇನ್ಕಮ್ ಪ್ಲಸ್ ಜೊತೆಗೆ ಅವ್ರ ಮನೆಯಲ್ಲಿ 3 ಮಕ್ಕಳಿದ್ರು ಕೂಡ ಪ್ರಾವಿಷನ್ ಕೊಟ್ಟಿದೆ ನಮ್ಮ ಸಂಸ್ಥೆ. ಆ ಅಕ್ಕಪಕ್ಕದಲ್ಲಿ ಯಾವುದೇ ಕಾನ್ವೆಂಟ್ ಇರಲಿ, ಆ ಕಾನ್ವೆಂಟಿಗೆ ಏನು ತಗೊಳ್ತೋ ಫೀಸು ನಮ್ಮ ಮಕ್ಕಳಿಗೆ LKG ಇಂದ ಹಿಡಿದು ಅಪ್ ಟು 2nd PU ಗಂಟೂ ಕೂಡ ನಮ್ಮ ಸಂಸ್ಥೆ ಎಜುಕೇಷನ್ ಮಾಡಿಸ್ಕೊಡ್ತೇವೆ ವಿತ್
ವಿತ್ ಅಗ್ರಿಮೆಂಟ್ ಮಾಡಿಕೊಡುತ್ತೆ. ಎಜುಕೇಷನ್ ಫಂಡನ್ನು ನಮ್ಮ ಸಂಸ್ಥೆ ಕೊಡ್ತಾ ಇದೆ. ಇಷ್ಟೆಲ್ಲ ಕೊಡ್ಕೊಂಡು ಬರ್ತಾ ಇದೆ. ಜೊತೆಗೆ ಇನ್ಸೂರೆನ್ಸ್ ಸ್ನೇಹಿತರೆ, ಇವತ್ತು ಇನ್ಸೂರೆನ್ಸು ಎಷ್ಟೋ ಜನ ನಾವು ದುಡ್ಡು ಕಟ್ಟಬೇಕು. ಪ್ರತಿ ಸಲೂ ಕೂಡ ನಾವು ಪ್ರತಿ ತಿಂಗಳು ಕೂಡ ಕಟ್ತಾ ಇದ್ದಾರೆ LICನಲ್ಲಿ, ಮತ್ತು ಕೆಲವೊಂದು ಇದರಲ್ಲಿ ವರ್ಷನೂ ಕೂಡ ಕಟ್ತಾ ಇದ್ದಾರೆ. ನಮ್ಮಲ್ಲಿ ಇನ್ಸೂರೆನ್ಸ್ ಯಾವ ಥರ ಇದೆ ಅಂತ ಹೇಳಿದ್ರೆ, ನೀವು ನಂಬ್ತಿರ್ಬಿಡ್ತಾ 5ನೇ ರ್ಯಾಂಕಲ್ಲಿ ಇದ್ದರೆ 1 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಇದೆ. 6ನೇ ರ್ಯಾಂಕಲ್ಲಿ ಇದ್ದರೆ 2 ಲಕ್ಷ ಇದೆ. ಹಾಗೆ 7ನೇ ರ್ಯಾಂಕಲ್ಲಿ ಇದ್ದರೆ 3 ಲಕ್ಷ. ಹೀಗೆ ನಮ್ಮಲ್ಲಿ 20 ಲಕ್ಷ ಗಂಟು ಇನ್ಸೂರೆನ್ಸ್ ಇದೆ. ಗ್ರೇಟ್ ಅಲ್ವಾ? ಇಷ್ಟೆಲ್ಲನೂ ಕೊಡ್ತಾ ಇದೆ ಸಂಸ್ಥೆ. ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಶೇರ್ ಇನ್ಕಮ್ ಕೊಡ್ತಾ ಇದೆ. ಶೇರ್ ಇನ್ಕಮ್ ನೀವೇನು ಶೇರ್ ದುಡ್ಡು ಹಾಕಿದ್ದೀರಾ ಸರ್? ನೆವರ್. ನಾವು ಶೇರ್ಗೆ ಅಮೌಂಟ್ ಹಾಕಿಲ್ಲ. ಕಂಪ್ನಿ ಪ್ರಾಫಿಟಲ್ಲಿ ಇವತ್ತು ಗ್ಲೋಬಲ್ ಬಿಸ್ನೆಸ್ಸಲ್ಲಿ ಶೇರ್ ಇನ್ಕಮ್ ಕೊಡ್ತಾ ಇದೆ. 6 ರ್ಯಾಂಕ್ ಅಬೌವ್ ಎಲ್ಲರೂ ಕೂಡ 3% ಶೇರ್ ಇನ್ಕಮ್ ಕೊಡ್ತಾ ಇದೆ. ಸ್ನೇಹಿತರೆ, ಎಷ್ಟು ಹೆಮ್ಮೆ ಇದೆ ನೋಡಿ. ನಮ್ಮ ಸಂಸ್ಥೆಯಲ್ಲಿ ಇಷ್ಟೆಲ್ಲನೂ ಕೊಡ್ತಾ, ಜೊತೆಗೆ ಇವತ್ತು ಸಂಬಳನೂ ಕೂಡ ಇವತ್ತು ಅಪ್ಡೇಟ್ ಮಾಡ್ತಾ ಇದೆ ನಮ್ಮ ಸಂಸ್ಥೆ. ಈಗಂತೂ ಸೂಪರ್ ಡೂಪರ್ ಆಗಿ ಅಪ್ಡೇಟ್ ಮಾಡಿದೆ. ಇಷ್ಟೆಲ್ಲನೂ ಬೆನಿಫಿಟ್ ಕೊಡ್ತಾ ಇದೆ. ನಿಮ್ಗೊಂದು ಡೌಟ್ ಶುರು ಆಗ್ಬೋದು, ಇವೆಲ್ಲನೂ ಕೊಡೋಕ್ಕೆ ಹೆಂಗೆ ಸಾಧ್ಯ ಸರ್? ಒಂದು ಡೌಟ್ ಬರ್ತಾ? ಖಂಡಿತ. ಈ ಡೌಟ್, ಇದೊಂದು ಪ್ರಶ್ನೆ ಅರ್ಥ ಆದರೆ ಇಡೀ ಬಿಸ್ನೆಸ್ ಅರ್ಥ ಆಗುತ್ತೆ. ಸ್ನೇಹಿತರೆ, ಇದೊಂದು ಪ್ರಶ್ನೆ, ಒಂದು ಉದಾಹರಣೆ ಹೇಳ್ಬಿಡ್ತೀನಿ ನಾನು. ಈ ಸಂಸ್ಥೆಯಲ್ಲಿ ಈ ಪ್ರಶ್ನೆ ಅರ್ಥ ಆಗಬೇಕು. ಇಡೀ ಪ್ರಪಂಚದಲ್ಲಿ 2 ರೀತಿ ಮಾರ್ಕೆಟ್ ಇರೋದು. ಇಡೀ ಪ್ರಪಂಚ 2 ರೀತಿ ಮಾರ್ಕೆಟ್ ಇರೋದು. ಒಂದು ಸಾಮಾನ್ಯ ಮಾರುಕಟ್ಟೆ, ಇನ್ನೊಂದು ನೇರ ಮಾರುಕಟ್ಟೆ. ನಾನು ಧರ್ಮೇಂದ್ರ ಸರ್ನ ಇಲ್ಲೊಂದು ಅಂಗಡಿ ಕಳಿಸ್ಬಿಟ್ಟು, ಸರ್ 100 ರೂಪಾಯಿ ಕೊಟ್ಟು ಒಂದು ಪೇಸ್ಟ್ ತರಗಿ ಅಂತ ಕಳಿಸ್ದೆ. 100 ರೂಪಾಯಿ ಕೊಟ್ಟು ಒಂದು ಪೇಸ್ಟ್ ತೊಗೊಬಂದರು. ನಾನು ಹೇಳ್ತೀನಿ, ಸರ್ ಈ ಪೇಸ್ಟು ತಯಾರಾಗೋ ಬೆಲೆ ಎಷ್ಟು ಸರ್ ಅಂದೆ. ಏನೋ ಒಂಚೂರು ಕಡಿಮೆ ಇರ್ಬೋದು ಸರ್ ಅಂತ ಹೇಳೋದು. ಇವತ್ತು ಸ್ನೇಹಿತರೆ, ಇವತ್ತು ಮನುಷ್ಯನ ನಂಬಲ್ಲ, ಮೊಬೈಲ್ ನಂಬ್ತೀವಿ. ಯಾಕಂದರೆ ಹೈ ವರ್ಷನ್ ಅವರು. ಗೂಗಲ್ಗೆ ಹೋಗ್ಬಿಟ್ಟು ನೀವು 100 ರೂಪಾಯಿ ಪೇಸ್ಟು ತಯಾರಾಗೋ ಬೆಲೆ ಎಷ್ಟು ಅಂತ ಕೇಳಿ, ಬರೀ 20 ರೂಪಾಯಿ. ಇನ್ನು 80 ರೂಪಾಯಿ ಎಲ್ಲೋಯ್ತು. ಅಂಗಡಿ ಲಾಭ ಇಲ್ಲದೆ ಅಂಗಡಿ ಇಟ್ಟಿದ್ದಾರಾ? ಲಾಭ ಇಲ್ಲದಿರೋ ಅಂಗಡಿ ಇಟ್ಟಿದ್ದಾರಾ? ಇದೆ ಒಂದು. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಡೀಲರ್ಸು, ಸಬ್ ಡೀಲರ್ಸು, ಸ್ಟಾಕಿಸ್ಟ್ ಅಂತ ಎಲ್ಲ ಬರ್ತಾರೆ. ಜೊತೆಗೆ ಇವತ್ತು TV ಅಡ್ವರ್ಟೈಸ್ಮೆಂಟು. ಏನ್ರಿ ನಿಮ್ಮ ಪೇಸ್ಟಲ್ಲಿ ಉಪ್ಪಿದೆ ಅಂತ ಬರ್ತಾರೆ, ಚಾರ್ಕೋಲ್ ಇದೆ ಅಂತ ಬರ್ತಾರೆ. ಸುಮ್ಮನೆ ಬರ್ತಾವ್ರ? ಕೋಟಿ ಗಂಟೆ ಆದಾಯ ಇರೋದ್ರಿಂದ ಲಕ್ಸ್ ಸೌಂದರ್ಯದ ರಹಸ್ಯ ಲಕ್ಸ್ ಅಂತ ಹೇಳ್ತಾರೆ. ಲಕ್ಸ್ ಅವ್ರು ನಾಯಿ ತೊಳೆಯೋಕ್ಕೂ ಕೂಡ ಮನೆಯಲ್ಲಿ ನಾಯಿ ತೊಳೆಯೋಕ್ಕೂ ಉಪಯೋಗಿಸೋಕ್ಕಿಲ್ಲ. ಆ ಲಕ್ಸನ್ನ ಇವತ್ತು ಹಾಗೆ ಹೀಗೆ ಅಂತ ತೋರಿಸ್ತಾರೆ. ಇವತ್ತು ಪ್ಯಾರಗಾನ್ ಚಪ್ಪಲಿ ಬಗ್ಗೆ ಉಪೇಂದ್ರ ತೋರಿಸ್ತಿದ್ದಾರೆ. ಪ್ಯಾರಗಾನ್ ಚಪ್ಪಲಿ ಬಗ್ಗೆ ಫ್ರೀಡಮ್ ಆಯಿಲ್ ಅಂತ ಎಷ್ಟು ತೋರಿಸ್ತಿದ್ದಾರೆ. ಸ್ನೇಹಿತರೆ, ಇವತ್ತು TV ಅಡ್ವರ್ಟೈಸ್ಮೆಂಟು. ಅಮಿತಾಬ್ ಬಚ್ಚನ್ ಬಂದು ತಂಡ ಕೂಲ್ ಅಂತ ಬರ್ತಿದ್ದಾನೆ. ಆ ತಂಡ ಕೂಲ್ಗೆ ಸ್ಯಾಚೆಟ್ಸ್ ಬರ್ತದಲ್ಲ, ಅದಕ್ಕೆ MD ಯಾರು ಅಂತ ಒಬ್ಬರಾರು ಗೊತ್ತು ಮಾಡಿದ್ದೀರಾ? ಯಾರೂ ಇಲ್ಲ. ಸುಮ್ಮನೆ ಅಮಿತಾಬ್ ಬಚ್ಚನ್ ತೋರಿಸ್ತಿದ್ದಾರಾ ಅಂತ ನಾವೆಲ್ಲ ಹಾಕೋತೀವಿ. ಸತ್ಯನಾ? ಇವತ್ತು TV ನೋಡ್ತೀವಿ, ಓಡೋದು ಅಂಗಡಿತಾ ಇರ್ತೀವಿ. ಇವತ್ತು TVಲಿ ಅಡ್ವರ್ಟೈಸ್ಮೆಂಟ್ ಬರ್ತಿರೋರು ಬಡವರ, ಅವರೆಲ್ಲ ಕೋಟ್ಯಾಧಿಪತಿಗಳು. ನೀವು ನಮ್ಮ MD ಹೇಳ್ತಾರೆ, ಆಲ್ರೆಡಿ ಅವ್ರು ಕೋಟ್ಯಾಧಿಪತಿಗಳು, ಇನ್ನೂ ಕೋಟ್ಯಾಧಿಪತಿಗಳು ಮಾಡ್ತಿದ್ದೀರಿ. ನೀವೇನಾದರೂ ಕೋಟ್ಯಾಧಿಪತಿಗಳಾಗಿದ್ದೀರಾ? ಇಲ್ಲ. ನಾವು ಬಡವರಾಗಿ ಉಳಿದ್ಬಿಟ್ಟಿದ್ದೀವಿ ಅಲ್ವಾ? ನಿಜ. ಅದರಿಂದ ನಮ್ಮ ಸಂಸ್ಥೆ, ನಮ್ಮದು ನೇರ ಮಾರುಕಟ್ಟೆ. ನಮ್ಮ ನೇರ ಮಾರುಕಟ್ಟೆ ಅಂತ ಹೇಳಿದ್ರೆ 100%ಅಲ್ಲಿ ಸ್ನೇಹಿತರೆ, ನಮ್ಮ ಸಂಸ್ಥೆ 100%ಅಲ್ಲಿ 20% ಸಂಸ್ಥೆ ಇಟ್ಕೊಂಡು 80%ನ 1 ರೂಪಾಯಿನೂ ಅಡ್ವರ್ಟೈಸ್ಮೆಂಟ್ ಕೊಡಲ್ಲ. ಅರ್ಥ ಆಗ್ತಿದೆಯಾ? 1 ರೂಪಾಯಿ ಅಡ್ವರ್ಟೈಸ್ಮೆಂಟ್ ಕೊಡಲ್ಲ. ಪ್ಲಸ್ ಜೊತೆಗೆ ಮೆಡಿಕಲ್ ಸ್ಟೋರ್ಗೂ ಕೊಡಲ್ಲ. ಯಾಕಂತ ಹೇಳಿದ್ರೆ, ಇಲ್ಲಿ ಜನಗಳ ದುಡ್ಡು ಜನಗಳಿಗೆ ತಲುಪಿ ಜನಗಳನ್ನ ಶ್ರೀಮಂತರು ಮಾಡ್ತಾ ಇರುವಂಥ ಸಂಸ್ಥೆಯಾಗಿದೆ. ಇವತ್ತು ಹೆಮ್ಮೆ ಇದೆ. ಇವತ್ತು ಅದಕ್ಕೋಸ್ಕರ ನಮ್ಮ ಸಂಸ್ಥೆ ಇವತ್ತು ಪ್ಯಾನ್ ಇಂಡಿಯಾದಲ್ಲಿ ಟಾಪ್ 1 ಸ್ಥಾನದಲ್ಲಿದೆ. ಜೊತೆಗೆ ಇವತ್ತು ನಮ್ಮ ಸಂಸ್ಥೆ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿರುವಂಥ ಸಂಸ್ಥೆ ಇವತ್ತು 5 ದೇಶದಲ್ಲಿ ಹೆಸರು ಮಾಡ್ತಾ ಇದೆ. 5 ದೇಶದಲ್ಲಿ ಹೆಸರು ಮಾಡ್ತಾ ಇದೆ. ನಾನು ಇವತ್ತು ಏನು ಇನ್ಕಮ್ ಪ್ಲ್ಯಾನ್ ಕೊಟ್ಟಿದ್ದೀನೋ, ಈ ಇನ್ಕಮ್ ಪ್ಲ್ಯಾನ್ ನಿಮಗೂ ಕೊಡ್ತೀನಿ ನಾನು. ಇವತ್ತು ಎಲ್ಲ ಕಂಪ್ನಿ ತೋರಿಸ್ಕೊಬನ್ನಿ. ಎನಿ ಕಂಪ್ನಿ ಈ ಥರ ಇನ್ಕಮ್ ಕೊಟ್ಬಿಟ್ರೆ ನಾವು ತಲೆ ಬಾಗ್ಬಿಡ್ತೀನಿ. ಯಾಕಂದರೆ ಈ ಥರ ಇನ್ಕಮ್ ಕೊಡೋಕ್ಕೂ ಕೂಡ ತಾಕತ್ಬೇಕು ಅಂತ ಹೇಳ್ತಾರೆ. ಒಂದು ದಮ್ ಇರಬೇಕು. ಯಾಕೆ ಅಂತ ಹೇಳಿದ್ರೆ, ಈ ಥರ ಇನ್ಕಮ್ ಕೊಡ್ತಾರೆ ಎಷ್ಟೋ ಸಂಸ್ಥೆ. ನಾನು ಮಾಡ್ತೀನಿ MD, ನಾವು ಆಗ್ತೀವಿ, ಹಿಂಗೆ ಆಗ್ತೀವಿ ಅಂತಾರೆ. ಸ್ವಾಮಿಗಳೇ, ಇವತ್ತು ನಾವು ಕೂಡ ಮಾಡ್ತೀವಿ ಅನ್ನೋರು ಎಲ್ಲರೂ ಕೂಡ 4 ತಿಂಗಳು 3 ತಿಂಗಳು 1 ವರ್ಷ ಅಷ್ಟರನ್ನೇ. ಸಂಸ್ಥೆ ಮಾಡೋದು ಅಷ್ಟು ಸುಲಭ ಅಲ್ಲ. ಆದರೆ ಈ ನಮ್ಮ ಸಂಸ್ಥೆಯಲ್ಲಿ ಇಷ್ಟೊಂದು ತಾಕತ್ತಿದೆ, ಇವತ್ತು ದಮ್ ಇದೆ ಅಂತ ಕಾರಣ ನಮ್ಮ ಸಂಸ್ಥೆ MD ನಮ್ಮ ಡಾಕ್ಟರ್ ಅಫ್ಸರ್ ಅಹಮದ್ ಹಿಂದೂಸ್ತಾನಿ ಸರ್ ಇವತ್ತು ಕೈ ಮುಗಿದ್ರು ಸಾಲದು. ಆ ವ್ಯಕ್ತಿ ಇವತ್ತು ನಮ್ಮಂಥವ್ರನ್ನೆಲ್ಲರನ್ನೂ ಕೂಡ ಇವತ್ತು ಬೆಳೆಸ್ತಿದ್ದಾರೆ. ಇವತ್ತು ಲಕ್ಷಾಂತರ ಜನನ ಡೈಮೆಂಡ್ ಮಾಡಿದ್ದಾರೆ, ಕರೋಡ್ಪತಿಗಳು ಮಾಡಿದ್ದಾರೆ. ಇವತ್ತು ಏನು ಎಜುಕೇಷನ್ ಇದ್ದವರು ಕೂಡ ಕರೋಡ್ಪತಿಗಳಾಗಿರುವಂಥದ್ದು ಇವತ್ತು ಖುಷಿ ಇದೆ. ಇವತ್ತು ಆ ಥರ ಇರುವಂಥ ಸಂಸ್ಥೆಯಲ್ಲಿ ನಾವೆಲ್ಲ ಕೂಡ ಹೆಮ್ಮೆಯಿಂದ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಅವಕಾಶ ಕೊಟ್ಟಂಥ ಸ್ನೇಹಿತರೆ ಇಲ್ಲ, ನನಗೆ ಅವಕಾಶ ಕೊಟ್ಟಂಥವ್ರು ಒಬ್ಬ ಇಂಜಿನಿಯರ್ ಹುಡುಗ ಸಾಗರ್ ಸರ್ ಅಂತ ಹೇಳ್ಬಿಟ್ಟು ನನಗೆ ಅವಕಾಶ ಕೊಟ್ಟಂಥ ಹುಡುಗ, 23 ವರ್ಷದ ಹುಡುಗ. ಅವರು ನಮಗೆ ಈ ಅವಕಾಶ ಒಂದು ಕೊಟ್ಟಂಥವ್ರು. ಆ ಸಂಸ್ಥೆನಲ್ಲಿ ನನಗೆ ಹೇಳಕ್ಕೆ ಬಂದರು. ನಾನು ಈ ಚಿಕ್ಕ ಹುಡುಗ ಏನು ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಚಿಕ್ಕ ಹುಡುಗರು ಅವರ ಪ್ರತಿಭೆಗೆ ನಾನು ಯಾವಾಗಲೂ ಕೂಡ ತಲೆಬಾಗ್ತೀನಿ. ರೇಖಾ ಮೇಡಮ್ ಮತ್ತು ಸಾಗರ್ ಸರ್ ನನ್ನವರು ನನಗೆ ಅವಕಾಶ ಕೊಟ್ಟರು. ನನಗೆ ಅವಕಾಶ ಕೊಟ್ಟು ಹೇಳಿದ್ರು, ಸರ್ ನನ್ನ ನಂಬಿ ನಾನು ನಿಮಗೆ ಅವಕಾಶ ಕಲ್ಪಿಸ್ಕೊಡ್ತೀನಿ ಅಂತ ಹೇಳಿದ್ರು. ಕಲ್ಪಿಸ್ಕೊಟ್ರು. ಇದೇ ಸಂಸ್ಥೆಯಲ್ಲಿ ನಾನು ಕೂಡ ಬಂದು ಬರೀ 6 ತಿಂಗಳಲ್ಲಿ, ಅಂದರೆ 3 ತಿಂಗಳಲ್ಲೇ ನಾನು ನನ್ನದೇ ಆದಂಥ ಒಂದು ಬ್ರ್ಯಾಂಡ್ ನ್ಯೂ ಕಾರನ್ನು ತೊಗೊಂಡಿದ್ದೀನಿ. ಇವತ್ತು ಟಾಟಾ ಪಂಚ್ ಕಾರ್ ತೊಗೊಂಡಿದ್ದೀನಿ. ಈ ಸಂಸ್ಥೆಯಲ್ಲಿ
ಸಾಕಷ್ಟು ಗಳಿಸಿದ್ದೀನಿ. ನಾನು ಕೂಡ ಹೆಮ್ಮೆ ಇದೆ. ಇವತ್ತು ನನ್ನ ತಂಡ ಎಲ್ಲ ಕಡೆಯಲ್ಲೂ ಕೂಡ ರಾರಾಜಿಸ್ತಿದೆ. ಇವತ್ತು ಎಲ್ಲ ಕಡೆಯಲ್ಲೂ ಕೂಡ ಪ್ರತಿಯೊಂದು ಕಡೆಯಲ್ಲೂ ಕೂಡ ಇವತ್ತು ಖುಷಿ ಇದೆ. ಇವತ್ತು ಬಿಸ್ನೆಸ್ ಹೇಗೆ ಮಾಡಬೇಕು, ಹೇಗೆ ತೆಗಿಬೇಕು ಅನ್ನೋದನ್ನು ಕೂಡ ನನಗೆ ಇವತ್ತು ಕಲಿಸ್ಕೊಟ್ಟಿದ್ದೆ ಪಾಠನ. ಇವತ್ತು ನನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನಮ್ಮ ಸಾಗರ್ ಸರ್ಗೆ ಮತ್ತು ರೇಖಾ ಮೇಡಮ್ಗೆ, ಪ್ಲಸ್ ನಮ್ಮ ಈ ಸಂಸ್ಥೆಯ MD ಸರ್ ಆದಂಥ ಡಾಕ್ಟರ್ ಅಪ್ಸರ್ ಹಿಂದೂಸ್ತಾನಿ ಸರ್ಗೂ ಕೂಡ ನಾನು ವಂದಿಸ್ತೇನೆ. ಈ ಸಂದರ್ಭದಲ್ಲಿ ಅಂತ ಚಿನ್ನದಂಥ ಸಂಸ್ಥೆ ನಮಗೆ ಅವಕಾಶ ಕೊಟ್ಟು ನೇಮು ಫೇಮು ಎಲ್ಲ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ. ಅದರಿಂದ ನೀವು ಕೂಡ ಬನ್ನಿ, ನಾವು ಕೂಡ ಅದರ ಸಂಪಾದನೆ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಹೇಳ್ತಾರೆ ಅಯ್ಯೋ ಜನ ಹಿಡಿಯೋ ಬಿಸ್ನೆಸ್ಸಾ, ಚೈಲ್ಡಿಂಗ್ ಬಿಸ್ನೆಸ್ ಅಂತಾರೆ. ಆದರೆ ಇವತ್ತು ಜನರದಿರೋ ಬಿಸ್ನೆಸ್ ಯಾವುದಿದೆ ಹೇಳಿ, ಯೋಚನೆ ಮಾಡಿ. ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾದ್ರೂ ಜನ ಓಟ್ ಹಾಕಬೇಕು, ನಿಜ ಅಲ್ವಾ? ಒಂದು ಹೋಟೆಲ್ ನಡಿಬೇಕಾದ್ರೂ ಕೂಡ ಜನ ಹೋಗಬೇಕು, ಒಂದು ಕಾಲೇಜ್ ನಡಿಬೇಕಾದ್ರೂ ಮಕ್ಳು ಇರಬೇಕು. ಇವತ್ತು ಎಲ್ಲ ಬಿಟ್ಟು ಪ್ರಮೋಷನ್ ಮಾಡ್ತಾ ಇದ್ದೀವಿ. ಏನಂತ ಸುಮಂಗಲಿ ಫೇಮಸ್ ಮಾಡಿರೋ ಹೇಳಿ ನಾವುಗಳೇನೆ, ಹನುಮಂತ ಪಲಾವ್ ಫೇಮಸ್ ಮಾಡಿರೋ ಹೇಳಿ ನಾವುಗಳೇನೆ, ಉಡುಪಿ ಹೋಟೆಲ್ ಫೇಮಸ್ ಮಾಡಿರೋ ಹೇಳಿ ನಾವುಗಳೇನೆ. ಅದು ಬಿಟ್ಟು ಪ್ರಮೋಷನ್ ಅಲ್ವಾ? ಬೆಳಗಿನ ಸಂಜೆ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ ಏನು ₹1 ಸಂಪಾದನೆ ಆಗ್ತಿದೆಯಾ? ಇಲ್ಲ, ಬರೀ ಬಿಟ್ಲಿ ಪ್ರಮೋಷನ್. ಸ್ನೇಹಿತರೆ, ನಮ್ಮ ಸಂಸ್ಥೆನ ನೀವು ಪ್ರಮೋಷನ್ ಮಾಡೋದ್ರಿಂದ ನಿಮಗೆ ಮಂಡಿ ನೋವು ಚೆನ್ನಾಗಿದೆ, ಶುಗರ್ಗೆ ಚೆನ್ನಾಗಿದೆ, ಥೈರಾಯ್ಡ್ಗೆ ಚೆನ್ನಾಗಿದೆ ಅನ್ನೋಂಥ ನೀವು ನಮ್ಮ ಪದಾರ್ಥನ ನೀವು ಹೇಳೋದ್ರಿಂದ ಕೋಟಿ ಗಳಿಸ್ಬೋದು. ಇಲ್ಲಿ 100 ಜನ ಅವಶ್ಯಕತೆ ಇಲ್ಲ, ಅರ್ಥ ಮಾಡ್ಕೊಳ್ಳಿ. 100 ಜನ ಅವಶ್ಯಕತೆ ಇಲ್ಲ. ಜನ ಏನಂತಾರೆ, ಅಯ್ಯೋ 100 ಜನ. ಸಾಗರ್ ಸರ್ ನನ್ನವರು ನಾನು ಒಬ್ಬನ ಸೃಷ್ಟಿ ಮಾಡಿದ್ರು, ಇವತ್ತು 1000 ಜನ ಸೃಷ್ಟಿ ಮಾಡಿದ್ದೀನಿ ನಾನು. ಇವತ್ತು ಹೆಮ್ಮೆ ಇದೆ. ನಾನು ಸರ್ ನೀವು ಬನ್ನಿ ಸರ್ ನನಗೆ ಸೆಲ್ಫ್ ಕೊಡಿ ಅಂತಲ್ಲ, ಇವತ್ತು ನನಗೊಂದು ರೂಟ್ ತೋರಿಸ್ಕೊಟ್ರು. ಇವತ್ತು ನಾನು ಮಾಡ್ತಾ ಇಲ್ವಾ? ನಾನು ಕೂಡ ಡೈಮಂಡ್ ಆಗಬೇಕು ಅಂತ ನಾನು ಹಠಾಚಾರದಲ್ಲಿ ಮಾಡ್ತಾಯಿದ್ದೀನಿ. ಇವತ್ತು ನನಗೆ ಹೆಮ್ಮೆ ಇದೆ. ಇವತ್ತು ನಾನು 100% ಡೈಮಂಡ್ ಮಾಡೇ ಮಾಡ್ತೀನಿ, ಡಬಲ್ ಡೈಮಂಡು ಕೂಡ ಆಗ್ತೀನಿ. ಇವತ್ತು ಖುಷಿ ಇದೆ. ಯಾಕಂತ ಹೇಳಿದ್ರೆ ನಾನು ಇದನ್ನು ಫ್ಯಾಷನಾಗಿ ತೊಗೊಂಡಿದ್ದೀನಿ, ಬಿಸ್ನೆಸ್ಸನ್ನು ಫ್ಯಾಷನಾಗಿ ತಗೋಬೇಕು ರೀ. ಇವತ್ತು 4 ಸಾರಿ ಫಾರಿನ್ ಟ್ರಿಪ್ ಮಾಡ್ಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ಮಂತ್ ನಾನು ಮತ್ತೆ ಥೈಲ್ಯಾಂಡ್ ಹೋಗ್ತಾ ಇದ್ದೀನಿ. ಥೈಲ್ಯಾಂಡ್ ಪ್ರವಾಸ ಮುಗಿಸ್ಕೊಂಡು ಬಂದಿದ್ದೀನಿ, ದುಬೈ ಪ್ರವಾಸ ಎಲ್ಲ ಆಗಿದೆ. ಆದ್ರೂ ಕೂಡ ನೆಕ್ಸ್ಟ್ ಮಂತು ಕೂಡ ನಾನು ನಮ್ಮ ಮಿಸಸ್ ಎಲ್ಲರೂ ಕೂಡ ನನ್ನ ತಂಡದವರು ಎಲ್ಲರೂ ಸೇರಿ ಇವತ್ತು ಮತ್ತೇನೆ ನಾವು ಥೈಲ್ಯಾಂಡ್ ಪ್ರವಾಸ ಮಾಡ್ತಾಯಿದ್ದೀವಿ. ಇವತ್ತು ಎಂಥದ್ರಿ ಪ್ರತಿ ತಿಂಗಳು ಕೂಡ ಪ್ರವಾಸಗಳು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ಈಗ ಹೈದರಾಬಾದ್ ಮುಗಿಸ್ಕೊಂಡು ಬಂದೆ ಮತ್ತೆ ಥೈಲ್ಯಾಂಡ್ ಪ್ರವಾಸ ಹೋಗ್ತಾ ಇದ್ದೀನಿ. ಇವತ್ತು ಖುಷಿ ಇದೆ ಸ್ನೇಹಿತರೆ, ತುಂಬ ಅಲ್ಟಿಮೇಟ್ ಆಗಿದೆ. ಜೀವನದಲ್ಲಿ ಎಂಜಾಯ್ ಮಾಡಿ. ನೀವು ಲೋಕಲ್ ಪಾರ್ಕಲ್ಲಿ ನೀವು ಸುತ್ತಾಡೋದು ದೊಡ್ಡ ವಿಚಾರ ಅಲ್ಲ. ಅದೇ ಲಂಡನ್ ಪಾರ್ಕಲ್ಲಿ ಹೋಗಿ ಸುತ್ತಾಡಿ, ಅದ್ರ ವ್ಯಾಲ್ಯೂನೇ ಬೇರೆ. ಆಯ್ತಾ? ನಮ್ಮ MD ಹೇಳ್ತಾರೆ ಬೆಳಗ್ಗೆ ತಿಂಡಿ ಒಂದು ದೇಶ, ಮಧ್ಯಾಹ್ನ ಊಟ ಒಂದು ದೇಶ, ರಾತ್ರಿ ಒಂದು ಊಟ ಮಾಡೋದೇ ಒಂದು ದೇಶ ಅಂತ ಹೇಳ್ತಾರೆ ರೀ. ಅವ್ರು MD ಸರ್ ಹೇಳ್ತಾರೆ, ನಾನು ಸಂಪಾದನೆ ಮಾಡಿರೋದಕ್ಕೆ ಕಂಡ್ರಿ ಇವತ್ತು ಕೋಟಿ ಜನ ಇವತ್ತು ನನಗೆ ರೆಸ್ಪೆಕ್ಟ್ ಕೊಡ್ತಿದ್ದಾರೆ. ಇವತ್ತು ನಾನು ಬೇಡ ಅಂತ ಬಿಸ್ನೆಸ್ ಬೇಡ ಅಂತ ಬಿಟ್ಬಿಟ್ಟಿದ್ರೆ ನಾನು ಇಷ್ಟು ಕೋಟ್ಯಾಧಿಪತಿ ಆಗ್ತಿತ್ತ? ನೀವು ಸಂಪಾದನೆ ಮಾಡಿ, ನಿಮ್ಮ ಫ್ಯಾಮಿಲಿನ ಸೆಕ್ಯೂರ್ ಮಾಡಿ ಅಂತ ಹೇಳ್ತಿದ್ದೆ. ನಮ್ಮ ಲೇಜಿತನ ಬಿಡಿ ಸ್ನೇಹಿತರೆ. ಸೀರಿಯಸ್ ಆಗಿ ನಾನು ಹೇಳ್ತಾ ಇದ್ದೀನಿ, ನಮ್ಮ ಸಂಸ್ಥೆ ಒಳಗಡೆ ಬನ್ನಿ, ನಿಮ್ಗೆ ಏನು ಬೇಕು ಸಪೋರ್ಟ್ಗೆ ನಾವೆಲ್ಲ ಇದ್ದೀವಿ. ನಾವಿದ್ದು ನಿಮಗೆಲ್ಲ ರೀತಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಒಂದು 2 ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಇಷ್ಟೊತ್ತವರೆಗೆ ನಮ್ಮ ವಿಸ್ಟಾರ್ ಲೈಫ್ ಸ್ಟೈಲ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯಿಂದ ಆರೋಗ್ಯದ ಜೊತೆಯಲ್ಲಿ ಐಶ್ವರ್ಯವನ್ನು ಹೇಗೆ ಗಳಿಸಬೇಕು ಅಂತಕ್ಕಂಥದ್ರ ಬಗ್ಗೆ, ಹಾಗೆಯೇ ನಿರುದ್ಯೋಗಿಗಳ ನನ್ನ ದೀಪವಾಗಿರ್ತಕ್ಕಂಥ ನಮ್ಮ ವಿಸ್ಟಾರ್ ಲೈಫ್ ಸ್ಟೈಲ್ ಪ್ರೈವೇಟ್ ಸಂಸ್ಥೆಯ ನಿರ್ದೇಶಕರಾದಂಥ ಡಾಕ್ಟರ್ ಅಪ್ಸರ್ ಹಿಂದೂಸ್ತಾನಿ ಸರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಈವರೆಗೆ ಸಂಪೂರ್ಣವಾಗಿ ನಮ್ಮ ವಿಸ್ಟಾ ಲೈಫ್ ಸ್ಟೈಲ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯಿಂದ ಆರೋಗ್ಯದ ಜೊತೆಯಲ್ಲಿ ಐಶ್ವರ್ಯ ಕೂಡ ಹೇಗೆ ಗಳಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಎಷ್ಟೊಂದು ಸವಿಸ್ತಾರ ತಿಳಿಸ್ಕೊಟ್ಟಂಥ ನಮ್ಮ ಅಪ್ಕಮಿಂಗ್ ಡೈರೆಕ್ಟರ್ ಮತ್ತು ನನ್ನ ನೆಚ್ಚಿನ ಗುರುಗಳಾದ ಡಾಕ್ಟರ್ ಪ್ರೇಮ್ಕುಮಾರ್ ಸರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ, ಹಾಗೆ ಯಾರಿಗಾದ್ರೂ ಕೂಡ ಇದರ ಬಗ್ಗೆ ನಿರುದ್ಯೋಗಿಗಳಿದ್ದು ಉದ್ಯೋಗ ಬೇಕು ಅಂತ ಅಂದ್ಕೊಳ್ಳೋರಿಗೆ ಈ ನಂಬರ್ಗೆ ದಯಮಾಡಿ ಕಾಲ್ ಮಾಡಿ. 7349664156 ಈ ನಂಬರ್ಗೆ ಕಾಲ್ ಮಾಡಿ. ನಿಮ್ಮ ಉದ್ಯೋಗ ಬೇಕು ಅನ್ನೋದಾದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಆರೋಗ್ಯ ಯಾರಿಗಾದ್ರೂ ಹದಗೆಟ್ಟಿದ್ರೆ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನೋದಕ್ಕೆ ಕೂಡ ಈ ನಂಬರ್ ಕರೆ ಮಾಡಿ. ಯಾವಾಗಲೂ ಕೂಡ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ, ಮತ್ತು ನಮ್ಮ ಜಾಕ್ಪಾಟ್ ಎಂಟರ್ಪ್ರೈಸಸ್ ವತಿಯಿಂದ ಬಂಪರ್ ಪ್ರೈಸಸ್ಗಳಿಗೆ ಬಾಕಿ ಇದೆ. ಅದನ್ನು ಮತ್ತೆ ಈಗ ಯಥಾವತ್ತಾಗಿ ಮುಂದುವರಿಸ್ತಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂಥ ಡಾಕ್ಟರ್ ಸಂಪತ್ ಸರ್ ಅವರು ನಡೆಸ್ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊತೀವಿ. ನಮಸ್ಕಾರ. ಕೇಳಿಸ್ತಾ ಇದೆ? ಎಲ್ರಿಗೂ ಕೇಳಿಸ್ತಾ ಇದೆ? ನಮಸ್ಕಾರ. ಎಲ್ಲ ಜೋರ ಒಂದ್ಸರಿ ಚಪ್ಪಾಳೆ ತಟ್ಟಿ. ನಮ್ಮ ಜಾಕ್ಪಾಟ್ ಡ್ರಾದ ಅಂತಿಮ ಘಟ್ಟ, ಕೊನೆಯ ಘಟ್ಟ. ಇನ್ನು ಕೇವಲ 3 ಬಹುಮಾನಗಳಿದೆ. ಎಷ್ಟು? 3 ಇರಬೇಕಲ್ಲ? 3 ಬಹುಮಾನಗಳಿದೆ. ಒಂದು
ಪಂಪರ್ ಡ್ರಾ, ಗೋಲ್ಡ್ ಗೋಲ್ಡ್ ಕಾಯಿಂದು, ಮತ್ತೆ 2 ವ್ಯಾಕ್ಯೂಮ್ ಕ್ಲೀನರ್, ರೋಬೋಟಿಕ್ ಇಬ್ಬರಿಗೆ ವ್ಯಾಕ್ಯೂಮ್ ಕ್ಲೀನರ್, ವ್ಯಾಕ್ಯೂಮ್ ಕ್ಲೀನರ್, ಇನ್ನೊಂದು ಹೆಲ್ತ್ ಪ್ರಾಡಕ್ಟ್, ಇನ್ನೊಬ್ಬರಿಗೆ ಹೆಲ್ತ್ ಪ್ರಾಡಕ್ಟ್, 3 ಡ್ರಾ ಇದೆ. ಈಗ ಎಲ್ಲಾ ಕಾಯಿನ್ಗಳನ್ನ ಮೊದಲು ಪಂಪರ್ ಪೈ ರಾಮೇಗೌಡ್ರೆ ಮೊದಲು ಎಳೆದಿರ್ತಕ್ಕಂಥ ಎಲ್ಲ ಬಾಕ್ಸ್ ಒಳಗಡೆ ಹಾಕಿದ್ದೀವಿ, ಇವೆಲ್ಲ ನೋಡ್ಕೊಂಡಿದ್ದೀರಿ. ಈಗ ಕೊನೆ ಇನ್ನು 3 ಬಹುಮಾನಗಳನ್ನ ಎತ್ತಬೇಕು. ಅದರಲ್ಲಿ ಫಸ್ಟು ಮೊದಲನೇ ಈ ಡ್ರಾ ಎತ್ತೋದು ಯಾವುದು ಅಂತಂದ್ರೆ ಗೋಲ್ಡ್ ಎತ್ತು. ಫಸ್ಟ್ ಯಾರು ಬರ್ತದೆ ಗೋಲ್ಡ್, ನಮ್ಮ ರಾಮೇಗೌಡರಿಗೆ ಹೊಡಿಲಿ. ಇಲ್ಲದೆ ಹೋದ್ರೆ ನಮ್ಮ ಪ್ರಧಾನಮಂತ್ರಿ ದೇವೇಗೌಡರಿಗೆ ಹೊಡಿಲಿ. ಇದನ್ನ ಯಾರ ಮುಖಾಂತರ ಡ್ರಾ ಮಾಡ್ಬೋದು? ನೀವೇ ನೋಡಿ, ನಾನೇ ಎತ್ತಬೇಕಾ? ಓಕೆ, ಆಲ್ ರೈಟ್. ಈಗ ಈಗ ನೀವು ಇಟ್ಕೊಬನ್ನಿ, ಬನ್ನಿ. ಹಾ, 4 ಸರಿ ಕುಲ್ಕೆ ನೀವೊಂದ್ಸರಿ ಆಡ್ಬಿಡಿ ಸರ್. ಹೇಳಿ ಸರ್. ಸೂಪರ್. ಸೂಪರ್ ಆಗಿದೆಯಾ? ಏನೂ ಇಲ್ಲ ಕೈಲಿ ಇಲ್ವಾ? ಎಷ್ಟು ಡ್ರಾ ಈಗ ಒಂದು ಎತ್ಕೋಬೇಕು? ಒಂದೇ ಒಂದು ಕಣ್ಣು ಮುಚ್ಕೊಂಡಿರ್ತೀನಿ. ಕಣ್ಣು ಬಿಡ್ತೀನಿ. ಹೊಡಿತು ಲಾಟ್ರಿ. ಲಾಟ್ರಿ JES ಎಷ್ಟಪ್ಪ? 999 JES 999 ಸಂಪತ್ ಕುಮಾರ್ ಸರ್. ಇದು ಬಂಪರ್ ಡ್ರಾ. ಬರ್ಕೊಳ್ಳಿ ಸರ್, ಬರ್ಕೊಳ್ಳಿ ಸರ್. ತೆಗೆದು ಬಿಡೋದ ಕಾಯಿನ. ಓಕೆ, 2ನೇ ಡ್ರಾ, 2ನೇ ಬಹುಮಾನ ಇದೆ. 2ನೇ ಬಹುಮಾನ. ಬನ್ನಿ ನಾವು. ಅಯ್ಯೋ, ಅದು ಲೆಟ್ರಲ್ಲಿ ಬಿದ್ದ ನೋಡಿ. ಬ್ಯಾಡ್ ಲಕ್. ಬ್ಯಾಡ್ ಲಕ್. JES 104 ಅದು ಅವ್ರದ್ದೇ. JES 104. JES 104 ಎರಡನೇ ಬಂಪರ್ ಪ್ರೈಸ್. 2ನೇ ಬಂಪರ್ ಪ್ರೈಸ್. ಮೂರನೇ 3ನೇ ಬಂಪರ್ ರಮಣ ಬಾಣ. ಪಾಪ ಗುರಿ ಮರಿಗೆಲ್ಲ ಚೆನ್ನಾಗಿ ಕುಲ್ಕಿ. ಅಕ್ಕ ಸರ್, ಕಲಸು ಮೇಲೆ. ಎಲ್ಲರೂ ಫೋಟೋಸ್ ಬಂದ್ಬಿಡೋದು, ತೆಗೆದ್ಬಿಡೋದು. ನಿಂದೆ ಬರ್ಲಿ, ನಂದೇ ಬರ್ಲಿ ಅಣ್ಣ. ನಂದೇ ಬರ್ಲಿ. ಎತ್ಕೊಳ್ಳಿ ಈಗ. ಹಾ, ಕಣ್ಣು ಮುಚ್ಕೊಂಡಿದ್ದೀಯಾ? ನೋಡಿ ಹೇಳ್ಬಿಡಿ. JEV 111 ಅವ್ರದ್ದೇ. JEV 111 ವೆಂಕಟರಾಜ್ ಸರ್ ಟೀಮು. ವೆಂಕಟೇಶ್ ಟೀಮು 111. ಅವ್ರಿಗೆ ಏನದು ವ್ಯಾಕ್ಯೂಮ್ ಅಲ್ಲ, ಇದು ಇಲ್ಲಿಗೆ ಹೆಲ್ತ್ ಪ್ರಾಡಕ್ಟ್. ಇಲ್ಲಿಗೆ ಕೊಡಿ. ಇವತ್ತಿನ 3ನೇ ಡ್ರಾ ಮುಕ್ತಾಯವಾಗಿದೆ. ದಯಮಾಡಿ ಎಲ್ಲರೂ ನಿಂತ್ಕೊಳ್ಳಿ. ಬನ್ನಿ ಬನ್ನಿ ಸರ್. ಬನ್ನಿ ಸರ್. ಬನ್ನಿ. ಇವ್ರು ಮಾತಾಡೇ ಇಲ್ವಲ್ಲ? ಹಾ? ನಿಮ್ಮ ಅವ್ರು ಮಾತಾಡ್ತಾರೆ. ಬನ್ನಿ, ಬನ್ನಿ. ಬನ್ನಿ, ನಿಂತ್ಕೊಳ್ಳಿ. ಎಸ್, ಮೈಕೆಲ್ಲ ಕೊಡಿ. ಈಗ ಮೈಕ್ ಇದ್ರೆ ಪರವಾಗಿಲ್ಲ. ವೆಂಕಟರಾಜ್ ಅವರೇ ಮಾತಾಡ್ತಾರೆ. 2 ನಿಮಿಷ ಮಾತಾಡ್ಬಿಡಿ ವೆಂಕಟರಾಜ್. ಎಲ್ಲರಿಗೆ ನಮಸ್ಕಾರ. ಈ 3ನೇ ತಿಂಗಳು ಡ್ರಾ ಸಂತೋಷವಾಗಿ ಫಿನಿಶ್ ಮಾಡಿರೋ ನಮ್ಮ ಸಂಪತ್ ಮಾಸ್ಟರ್ಗೆ ಧನ್ಯವಾದಗಳು. ಥ್ಯಾಂಕ್ ಯು. ಜೊತೆಲಿ ನಮ್ಮ ಪ್ರೇಮ್ ಕುಮಾರ್ ಸರ್ಗೇನೋ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮ್ಮ ಕೃಷ್ಣ ಮಾಸ್ಟರ್ಗೇನೋ ಧನ್ಯವಾದಗಳು. ಜೊತೆಲಿ ಎಲ್ಲ ಡ್ರಾ ಎಲ್ಲರೂ ಕಾಯಿನ್ಸ್ ಬಂದು ತಗೊಂಡಿರೋರ್ಗೇನು ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ನೆಕ್ಸ್ಟ್ ತಿಂಗಳು ತಿರ್ಗಾ 18ನೇ ತಾರೀಕು 18ನೇ ನಮ್ದು ತಾರೀಕು ಇದೇ ಡ್ರಾ ಇಲ್ಲೇ ನಾವು ಕಂಟಿನ್ಯೂ ಮಾಡ್ತೀವಿ. ಆವಾಗ ಹೊಸ ಸರ್ಪ್ರೈಸ್ಗಳು ನಿಮಗೆ ಬರ್ತಾ ಇದೆ. ವೇಟ್ ಅಂಡ್ ವಾಚ್. ಥ್ಯಾಂಕ್ ಯು. ಯಾರೆಲ್ಲ ನೆಕ್ಸ್ಟ್ ಕಾರ್ಡ್ ಹಾಕಕ್ಕೆ ಇಂಟ್ರೆಸ್ಟ್ ಇದೆ ಅವರೆಲ್ಲ ನೆಕ್ಸ್ಟ್ ಮಂತ್ ಖಂಡಿತ ನಮ್ಮ ಗ್ರೂಪ್ಗೆ ಆಡ್ ಆಗ್ಬೋದು. ಹೌದು. ಥ್ಯಾಂಕ್ ಯು. ಥ್ಯಾಂಕ್ ಯು. ತಗೊಳ್ಳಿ, ಇದು ಕಾರ್ಡ್ ಕಾಯಿ ಮಾಡಿ.